ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಬಾಜು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. SSC MTS ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೇನೆ ರೀ. SSC MTS ಕ್ವಶನ್ ಪೇಪರ್ ಕನ್ನಡದಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಕ್ವಶನ್ ಪೇಪರ್ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ. ಸ್ಟಾರ್ಟ್ ಮಾಡೋಣ ಆಗಿದ್ರೆ ನೋಡಿ ಸ್ನೇಹಿತರೆ, ಮನೆ ಕ್ವಶನ್ ಹೆಂಗೆ ಕೇಳ್ತಾನೆ ಅಂತೇಳಿ. ಇಲ್ಲಿ ನೋಡ್ರಿ, ಎ ಮತ್ತು ಬಿ ಆದಾಯದ ಮೊತ್ತ ಎಷ್ಟು ಕೊಟ್ಟಾನ್ರಿ? 1,65,000 ಕೊಟ್ಟಾನ್ರಿ. ಎಷ್ಟು ಕೊಟ್ಟಾನ್ರಿ? ಎ ಮತ್ತು ಬಿ ಆದಾಯದ ಮೊತ್ತ 1,65,000. ಎ ಇವು 70% ಮತ್ತು ಬಿ ತಮ್ಮ ಆದಾಯದ 80% ಖರ್ಚು ಮಾಡುತ್ತಾರೆ. ಎ ಉಳಿತಾಯವು ಬಿಗಿಂತ 25% ಹೆಚ್ಚಿದ್ದರೆ ಅವರ ಆದಾಯದ ನಡುವಿನ ವ್ಯತ್ಯಾಸ ಎಷ್ಟು ಅಂತ ನಾನು. ಓಕೆ, ಇಲ್ಲಿ ನೋಡಿರಿ, ಎ ಇವು 70% ಅದನ್ನು ಎ 70% ಖರ್ಚು ಮಾಡ್ತಾನಂತಂದ್ರೆ ಉಳಿದಿದ್ದು ಎಷ್ಟು ಉಳಿದ್ರಿ? 30% ಉಳಿತೀರಿ. ಓಕೆ, X = 30% ಅದನ್ನು 100ಕ್ಕೆ 30% ಉಳಿತೀರಿ ಈಗ. ಓಕೆ, ನೆಕ್ಸ್ಟ್ ಹೆಂಗೆ ಕೊಟ್ಟಾನ್ರಿ ಅವ? ಎ ಬರ್ಕೊಂಡ್ಸಂದ್ರೆ ನಾವು ಎ ಕೊಟ್ಟಾನ್ರಿ, ಎ ಬರ್ಕೊಂಡೇವು. ನೆಕ್ಸ್ಟ್ ನೋಡ್ರಿ, ಬಿ ಎಷ್ಟು ಕೊಟ್ಟಾನ್ರಿ? ಬಿ ತಮ್ಮ ಆದಾಯದ 80% ಖರ್ಚು ಮಾಡ್ತಾನೆ. ಬಿ ಎಷ್ಟು ಖರ್ಚು ಮಾಡ್ತಾನೆ? 80% ಖರ್ಚು ಮಾಡ್ತಾನಂದ್ರೆ ಉಳಿದ ಎಷ್ಟು ಉಳಿತೀರಿ? 20% ಉಳಿತೀರಿ. ಓಕೆ, 20% ಉಳಿತೀರಿ. ಓಕೆ, ನೆಕ್ಸ್ಟ್ ಹೆಂಗೆ ಕೊಟ್ಟಾನ್ರಿ ಅವ? ಇಂಟು ಎ ಉಳಿತಾಯವು ಬಿಗಿಂತ 25% ಹೆಚ್ಚಿದ್ದಾರೆ ಅಂದ್ರಿ. ಹೆಚ್ಚಂದ್ರೆ 125 ಆಗತ್ತೆ ರೀ. 125% ಹೆಚ್ಚಂದ್ರೆ 125 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅವರ ಆದಾಯದ ನಡುವಿನ ವ್ಯತ್ಯಾಸಕ್ಕೆ ಏನು ಬೇಕು? ಇದನ್ನು ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಈ 0 ಕ್ಯಾನ್ಸಲ್ ಆಗುತ್ತೆ ರೀ. ನೆಕ್ಸ್ಟ್ 21 25 100 ಆಗುತ್ತೆ ರೀ. ನೆಕ್ಸ್ಟ್ 5 1 5 2 10. ನೆಕ್ಸ್ಟ್ 5 5 25. ನೆಕ್ಸ್ಟ್ ಏನು ಉಳಿತೈತೆ ಸ್ನೇಹಿತರೆ? 25 1 25 4 100 ಆಯ್ತು ರೀ. ಓಕೆ, ಈ ಕಡೆ ಏನು ಉಳಿತು ನೋಡ್ರಿ ಸ್ನೇಹಿತರೆ, ಈಗ ಎ 3/10 ನೆಕ್ಸ್ಟ್ = B/4 ಉಳಿತ್ರಿ ಈಗ. ಓಕೆ, ಇಷ್ಟು ಉಳಿದಾಗ ಏನು ಮಾಡಬೇಕು ಅಂದ್ರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಈಗ 3 4 12 ಎ ಐತೆ ರೀ. ಇದು = 10B ಅಂದ್ರೆ 10B ಆಗುತ್ತೆ ರೀ ಇದು. ಓಕೆ, ನೆಕ್ಸ್ಟ್ ನೋಡ್ರಿ ಅಂದರೆ 2 6 12 2 5 10. ಓಕೆ, ಇದು ಎ ರೀ, ಬಿ ನಮಗೆ ಎ ಬೆಲೆ ಬೇಕಾಗಿತ್ತು ಅಂದರೆ ಈ ಕಡೆ ಆಗುತ್ತೆ ರೀ. ಎ ಬೆಲೆ 5 ಈ ಕಡೆ ಆಗುತ್ತೆ ರೀ. ಅಂದರೆ = ಅದಲ್ರಿ, ಇಲ್ಲಿ = ಇದಕ್ಕೆ ಎ ಬೆಲೆ 5 ಆಗುತ್ತೆ ರೀ. ಬಿ ಬೆಲೆ ಎಷ್ಟಾಗತ್ತೆ ರೀ? ಇದು 6 ಆಗುತ್ತೆ. ಓಕೆ, ಬಿ ಬೆಲೆ ಇದು ಉಲ್ಟಾ ಈ ಕಡೆ ಬರುತ್ತೆ ರೀ. ಇದು ಅಂದರೆ ಯಾಕಂದರೆ ಇದು = ಅದಲ್ರಿ, ಅದಕ್ಕೆ ಎ ಬೆಲೆ 5 ಐತ್ರಿ, ಬಿ ಬೆಲೆ 6 ಬತ್ತು ರೀ. ಓಕೆ, ಅಂದ್ರೆ ಎ ಅನುಪಾತ ಬಿ = 5:6 ಬತ್ತು ರೀ. ಓಕೆ, 5:6 ಬತ್ತು ರೀ. ಅವ ಹೆಂಗೆ ಕೊಟ್ಟಿದ್ದ ನೋಡ್ರಿ ಸ್ನೇಹಿತರಲ್ಲಿ, ಎ ಮತ್ತು ಬಿ, ಇದು ಎ ಮತ್ತು ಬಿ ಬತ್ತು ರೀ. ಈಗ ಎ ಮತ್ತು ಬಿ ಆದಾಯದ ಮೊತ್ತ ಎಷ್ಟು ಕೊಟ್ಟಾನ್ರಿ? 1,65,000. ಅಂದರೆ ಈ ಎರಡರ ಮೊತ್ತ ಎಷ್ಟು ಕೊಟ್ಟಾನ್ರಿ? 6 5 11. ಮೊತ್ತ ಅಂದ್ರೆ ಕೂಡಿಸ್ಬೇಕ್ರಿ. 6 5 11. 11 ಎಷ್ಟು ಕೊಟ್ಟಾನ್ರಿ? 1,65,000 ಕೊಟ್ಟಿದ್ದಾನೆ ರೀ ಅವ. ಓಕೆ, ಇಷ್ಟು ಬರ್ಕೊಂಡವ್ರಿಗೆ. ನೆಕ್ಸ್ಟ್ ಹೆಂಗೆ ಕೇಳ್ತಾನೆ ರೀ? ಅವರ ಆದಾಯದ ನಡುವಿನ ವ್ಯತ್ಯಾಸ ಅಂತಾರೆ. ನಡುವಿನ ವ್ಯತ್ಯಾಸ ಇವ್ರ ಆದಾಯ 5:6 ಅಲ್ರಿ. ಇದ್ರ ನಡುವಿನ ವ್ಯತ್ಯಾಸ ಎಷ್ಟು ಬತ್ತು ರೀ? 1 ಆಗುತ್ತೆ ರೀ. ಓಕೆ, 5 ಮತ್ತು 6 ನಡುವಿನ ವ್ಯತ್ಯಾಸ ಎಷ್ಟು ರೀ? 1. ಅಂದರೆ 1ಅನ್ನು ಎಷ್ಟು ಅಂತ ಮಾಡ್ಬೇಕ್ರಿ ನಾವೀಗ. ಓಕೆ, ಇಲ್ಲಿ ನೋಡ್ರಿ, 1 × 1,65,000 ಅಪಾನ್ 11. ಓಕೆ, ನೆಕ್ಸ್ಟ್ ನೋಡಿರಿ, 11 11 11 11. ನೆಕ್ಸ್ಟ್ 5 ಉಳಿದ್ರಿ, 55 ಆಯಿತು. 11 5 55. ನೆಕ್ಸ್ಟ್ 3 0 ಇಡಬೇಕು ಈಗ. ಓಕೆ, ಎಷ್ಟು ಉಳಿತ್ರಿ? ಇದು ಈ ಎರಡನ್ನ ಇಂಟು ಮಾಡಿದಾಗ 1 × 15 ಅಂದರೆ 15 ಅಂದ್ರೆ 15 ಆಗುತ್ತೆ ರೀ. ಓಕೆ, ಅಂದರೆ 15,000 ಅಮೌಂಟ್ ಆಗುತ್ತೆ ರೀ ಅದು. ಓಕೆ, ಅವರ ಆದಾಯದ ನಡುವಿನ ವ್ಯತ್ಯಾಸ ಎಷ್ಟು ಅಂದರೆ 15,000. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ಸ್ನೇಹಿತರೆ. ಎರಡನೇ ಸರಿಯಾದ ಉತ್ತರ 15,000. ಓಕೆ, ಬಿ ಎರಡನೇ ಉತ್ತರ 15,000 ಆಗುತ್ತೆ ಸ್ನೇಹಿತರೆ. ಎ ಮತ್ತು ಬಿ ನಡುವಿನ ವ್ಯತ್ಯಾಸ ಎಷ್ಟು ಅಂದರೆ 15,000. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ನೇಹಿತರೆ, ಏನು ಕೊಟ್ಟಿದ್ದಾನೆ ರೀ? ವಯಸ್ಸುಗಳ ಮೇಲೆ ಕೇಳಿದಾನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ವಯಸ್ಸುಗಳ ಮೇಲೆ ಕೇಳಿದಾನೆ ರೀ. ಎ ಮತ್ತು ಬಿಯ ಪ್ರಸ್ತುತ ವಯಸ್ಸಿನ ಅನುಪಾತ 5:3 ಮತ್ತು 9 ವರ್ಷಗಳ ಹಿಂದೆ ಅವರ ವಯಸ್ಸು 23:12 ಅನುಪಾತದಲ್ಲಿತ್ತು. ಇನ್ನು 15 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟು ಅಂತಂದ್ರೆ. ಓಕೆ, ಅವರ ಪ್ರಸ್ತುತ ವಯಸ್ಸು ಎಷ್ಟು ಕೊಟ್ಟಾನ ಸ್ನೇಹಿತರೆ? ಎ ಮತ್ತು ಬಿದು 5:3 ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ 9 ವರ್ಷಗಳ ಹಿಂದೆ ಎಷ್ಟದು ಕೊಟ್ಟಾನೆ ರೀ? 23:12 ಕೊಟ್ಟಿದ್ದಾನೆ ರೀ. ಇವೆರಡು ಡಿಫ್ರೆನ್ಸ
ಒಂದೇ ಆಗಿರ್ಬೇಕು ರೀ. ಒಂದೇ ಆಗಿರ್ಬೇಕು ಅಂದ್ರೆ ಎಷ್ಟಾದ್ರಿ ಈಗ 23 5 ಡಿಫ್ರೆನ್ಸ್ ಎಷ್ಟಾಗತ್ತೆ ರೀ 18 ಆಗತ್ತೆ ರೀ. 12 ಮತ್ತು 3 ಡಿಫ್ರೆನ್ಸ್ ಎಷ್ಟಾಗತ್ತೆ ರೀ 9 ಆಗತ್ತೆ ರೀ. ಓಕೆ 9 ಎಷ್ಟಾಗತ್ತೆ ಅಂದರೆ 9 3 12 ಆಗತ್ತೆ ರೀ. ನೆಕ್ಸ್ಟ್ ಡಿಫ್ರೆನ್ಸ್ 9 ಆಯ್ತು. ಓಕೆ ಈ ಎರಡು ಸೇಮ್ ಇಲ್ಲ ರೀ, ಯಾಕಂದರೆ ಇದು ಒಂದೇ ಇರ್ಬೇಕು ರೀ. ಒಂದೇ ಇಲ್ಲ ಅಂತಂದರೆ ಬಿಡ್ಬೇಕು ರೀ ಇದು. ನೆಕ್ಸ್ಟ್ ಇವೆರಡು ಡಿಫ್ರೆನ್ಸ್ ತೋರಿ. ಈಗ ಇವೆರಡರ ಡಿಫ್ರೆನ್ಸ್ ತೊಂದಾಗ ಎಷ್ಟಾಗತ್ತೆ ರೀ 11 ಆಗತ್ತೆ ರೀ ಇದು. ಓಕೆ ನೆಕ್ಸ್ಟ್ 3 ಮತ್ತು 5 ಡಿಫ್ರೆನ್ಸ್ ಎಷ್ಟಾಗುತ್ತೆ 2 ಆಗತ್ತೆ ರೀ. ಓಕೆ ಈ 11 ಇದ್ದದನ್ನು ಮೇಲ್ಗಡೆ ಗುಣಾಕಾರ ಮಾಡ್ಬೇಕು ರೀ. 11 ಇಲ್ಲಿ 55, 11 3 33. ನೆಕ್ಸ್ಟ್ ಈ 2 ಇದ್ದದನ್ನು ಕೆಳಗಡೆ ಗುಣಾಕಾರ ಮಾಡ್ಬೇಕು ರೀ. 23 2 46, 12 2 24. ಓಕೆ ಇವಾಗ ಡಿಫ್ರೆನ್ಸ್ ಎಷ್ಟಾಗುತ್ತೆ ನೋಡ್ರಿ. ಎಷ್ಟಾಗುತ್ತೆ ಸರ್ ಅಂದರೆ ಡಿಫ್ರೆನ್ಸ್ ಇವೆರಡರ ಡಿಫ್ರೆನ್ಸ್ ಎಷ್ಟಾಗುತ್ತೆ 55 ಮತ್ತು 46 ಡಿಫ್ರೆನ್ಸ್ 15ರಲ್ಲಿ 6 ಹೋದ್ರೆ 9, 5ರಲ್ಲಿ 5 ಹೋದ್ರೆ 0 9 ಆಗುತ್ತೆ ರೀ. ನೆಕ್ಸ್ಟ್ 33ರಲ್ಲಿ 24 ಕಳೆದ್ರೆ 13ರಲ್ಲಿ 4 ಹೋದ್ರೆ 9, 3ರಲ್ಲಿ 3 0 ಅಂದರೆ 9 ಬರ್ತಲ್ಲ ರೀ. ಈಗ ನೋಡಿರಿ ಇದರ ಡಿಫ್ರೆನ್ಸ್ ಸೇಮ್ ಇದೆ, ಇದರ ಡಿಫ್ರೆನ್ಸು ಸೇಮ್ ಇದೆ ರೀ. ಓಕೆ ಇದರ ಡಿಫ್ರೆನ್ಸನ್ನು ಏನು ಕೊಟ್ಟಾನ್ರಿ ಅವ 9 ವರ್ಷಗಳ ಹಿಂದೆ ಕೊಟ್ಟಿದ್ದಾನೆ ಅಂದರೆ 9 ವರ್ಷಗಳ ಹಿಂದೆ ರೀ. ನೆಕ್ಸ್ಟ್ ಏನು ಕೇಳ್ರಿ ಅವ ವಯಸ್ಸಿನ ಅನುಪಾತ ಎಷ್ಟಕ್ಕೆ ಏನ್ರಿ 15 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟಕ್ಕೆ ಅಂತಂದ್ರೆ ಪ್ರಸ್ತುತ ವಯಸ್ಸು ಎಷ್ಟಿದೆ 55 33 ಅಂದ್ರೆ 55 9 ಒಂದಲೇ 9 ಆಗುತ್ತೆ. ನೆಕ್ಸ್ಟ್ 55 ಒಂದಲೇ 55. ನೆಕ್ಸ್ಟ್ 33 ಒಂದಲೇ 33 ಎಷ್ಟು ಬತ್ರಿ ಇದು ಎ ಮತ್ತು ಬಿ ಅನುಪಾತ. ಎ 55 ಬತ್ರೆ, ಬಿ ಅನುಪಾತ ಬಿ ವಯಸ್ಸು ಎಷ್ಟು ಬತ್ರೆ ಬಿ ಇದು 33 ಬಂತ್ರಿ. ಅವೇನು ಕೇಳಿದ್ರಿ 15 ವರ್ಷಗಳ ನಂತರ ಅವರ ವಯಸ್ಸು ಎಷ್ಟು ಅನ್ನ್ರಿ. 15 ವರ್ಷಗಳ ನಂತರ ಅಂತಂದರೆ ಮತ್ತೆ 15 ಕೂಡಿಸ್ಬೇಕ್ರಿ. ಇದಕ್ಕೆ 15 ಪ್ಲಸ್ ಮಾಡ್ಬೇಕು, ಬಿಗೆ 15 ಪ್ಲಸ್ ಮಾಡ್ಬೇಕು. ಓಕೆ 5 5 10 ಐತ್ರಿ. ನೆಕ್ಸ್ಟ್ 5 2 7 ಐತ್ರಿ. ನೆಕ್ಸ್ಟ್ 5 3 8 3 1 4 ಐತ್ರಿ ಈಗ. ಓಕೆ ಮತ್ತೇನು ಕೊಟ್ಟನ್ರಿ ಅವ ಇಷ್ಟು ಆನ್ಸರ್ ಇದ್ರೆ ಮಾಡ್ಬೇಕು ಅಂತ್ರಿ. ಓಕೆ ಇಷ್ಟೇ ಆನ್ಸರ್ ಇದ್ರೆ ಮುಗಿತ್ರಿ. ಇಲ್ಲಿ ಕೊಟ್ಟಿದ್ರೆ ಅಂದರೆ ಆನ್ಸರ್ ಕೊಟ್ಟಿಲ್ಲ ಅದ್ರದ್ದು. ಕೊಟ್ಟಿಲ್ಲ ಅಂದ್ರೆ ಈಗ ಕಡ್ತಾ ಹೊಡಿಬೇಕು ರೀ. ಇದು 2 24 48, 2 35 70, 35 ಅನುಪಾತ 24 ಬತ್ರಿ ಆನ್ಸರ್. ಓಕೆ ಎಲ್ಲಿ ಕೊಟ್ಟಿದ್ದಾನೆ ಸಂತ್ರಿ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಒಂದೇ ಆನ್ಸರ್ 35 ಅನುಪಾತ 24. ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಒಂದೇದಾಗುತ್ತೆ ಸಂತ್ರಿ ಆನ್ಸರ್ 35 ಅನುಪಾತ 24. ಅವರ ವಯಸ್ಸಿನ ಅನುಪಾತ ಎಷ್ಟು ಅಂದರೆ 35 ಅನುಪಾತ 24. ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಈಗ. ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಯಾವ ಕೊಟ್ಟಿದ್ದಾನೆ ನೀಡಿರುವ ಸಮೀಕರಣವನ್ನು ಸರಿ ಮಾಡಲು ಯಾವ ಎರಡು ಸಂಖ್ಯೆಗಳ ಪರಸ್ಪರ ಸಂಖ್ಯೆಯನ್ನು ಬದಲಾಯಿಸಬೇಕು ಅಂತಂದ್ರೆ ಅಂದ್ರೆ ಎರಡು ಸಂಖ್ಯೆಗಳನ್ನ ಬದಲಾಯಿಸ್ಬೇಕು ರೀ. ಇಲ್ಲಿ ಬದಲಾಯಿಸಿದ್ರೆ ಆನ್ಸರ್ 26 ಬರ್ಬೇಕು ರೀ. ಓಕೆ ಅದನ್ನು ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ನೇ ಸಂಖ್ಯೆ ಮಾಡೋಣ. ಈಗ 128 ಭಾಗಾಕಾರ 4 - 3 × 12 + 6 ಇವಷ್ಟು ಮಾಡಿದಾಗ 26 ಬರ್ಬೇಕು ರೀ ಈಗ. ಓಕೆ ಫಸ್ಟ್ನೇದು ಹಾಕೋಣ. ಈಗ 128ಕ್ಕೆ 128 ಭಾಗಾಕಾರ 4ಕ್ಕೆ 4 ರೀ ಮೈನಸ್ 12 ಇದ್ದಲ್ಲಿ 3 ಇದ್ದಲ್ಲಿ 12 ಹಾಕ್ಬೇಕು ರೀ. 12 ಇದ್ದಲ್ಲಿ 3 ಹಾಕ್ಬೇಕು ಪ್ಲಸ್ 6 ಆಯ್ತು ರೀ. ಓಕೆ ಇವಷ್ಟು ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ 26 ಬರ್ಬೇಕು ರೀ ಆನ್ಸರ್. ಓಕೆ 128 ಭಾಗಾಕಾರ 4 ಮಾಡಿದಾಗ ಎಷ್ಟಾಗುತ್ತೆ ರೀ 4 4 3 12, 4 2 8 ಮೈನಸ್ 12 3 36 ಪ್ಲಸ್ 6 ಪ್ಲಸ್ ಕೂಡ್ಸೊಂಡ್ರಿ. ಈಗ 32 + 6 ಅಂದ್ರೆ 38 ಮೈನಸ್ 36 ಉಳಿತ್ರಿ. ಓಕೆ 38ರಲ್ಲಿ 36 ಕಳೆದ್ರೆ 2 ಉಳಿತದ್ರಿ. ಆನ್ಸರ್ ನಮಗೆ 26 ಬರಬೇಕು ಅಂದರೆ 26 ಬಂದಿಲ್ಲ ರೀ. ಈಗ ಅಂದರೆ 2 ಬಂದಿದೆ ಅಂದರೆ ಇದು ರಾಂಗ್ ಅದ್ರಿ. ಓಕೆ ನೆಕ್ಸ್ಟ್ ಎರಡನೇ ನೋಡಮ್ರಿ. ಈಗ ಇದು ನೋಡೋಣ್ರಿ ಎರಡನೇ 12 ಮತ್ತು 6 ನೋಡೋಣ್ರಿ. 128 ಭಾಗಾಕಾರ 4 - 3 × 12 ಇದ್ದಲ್ಲಿ 6 ಹಾಕೋಣ, 6 ಇದ್ದಲ್ಲಿ 12 ಹಾಕೋಣ. ಓಕೆ ಇದಷ್ಟು ಮಾಡಿದಾಗ 26 ಬರಬೇಕು ರೀ ಆನ್ಸರ್. ನೆಕ್ಸ್ಟ್ ನೋಡ್ರಿ 4 3 12, 4 2 8 ನೆಕ್ಸ್ಟ್ ಮೈನಸ್ ರೀ 6 3 18 ಪ್ಲಸ್ 12 12 ಇದಕ್ಕೆ ಕೂಡಿಸೋಣ ಪ್ಲಸ್ 1 ಮಾಡೋಣ ಅಂದರೆ ಇವೆರಡು ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತದೆ ರೀ. ಪ್ಲಸ್ 1 ಮಾಡೋಣ 2 2 4 3 1 4 ಆಯ್ತು ರೀ. ಓಕೆ 44 ಆಯ್ತು ರೀ. ಇದು ಮೈನಸ್ 18 ಮಾಡ್ಬೇಕು ರೀ. ಈಗ ಮೈನಸ್ 18. ಓಕೆ ಈ ಮೈನಸನ್ನು 18 ಮಾಡಿದಾಗ ಎಷ್ಟಾಗುತ್ತೆ ರೀ. ಈಗ 14ರಲ್ಲಿ 8 ಹೋದ್ರೆ 6, 4ರಲ್ಲಿ 2 ಹೋದ್ರೆ 2 ಅಂದರೆ 26 ಬತ್ರಿ ಆನ್ಸರ್. ಓಕೆ 26 ಬಂದಿದೆ ನೋಡ್ರಿ ಸಂತ್ರಿ ಆನ್ಸರಲ್ಲಿ. ಅಂದ್ರೆ ನಮಗೆ ಸರಿಯಾದ ಆನ್ಸರ್ ಎಷ್ಟು ರೀ ಎರಡನೇದು 12 ಮತ್ತು 6 ಕರೆಕ್ಟ್ ಆಗ್ತದೆ ರೀ. ಓಕೆ ಸರಿಯಾದ ಆನ್ಸರ್ ಎಷ್ಟು ಎರಡನೇದು ಆಗುತ್ತೆ ರೀ. ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಈಗ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಯಾಕೆ ಕೊಟ್ಟಿದ್ದಾನೆ ರೀ ತಾಯಿ ಮತ್ತು ಮಗನ ಪ್ರಸ್ತುತ ವಯಸ್ಸಿನ ಅನುಪಾತವು
4:1. ಇವಾಗಿನಿಂದ 14 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 7:1 ಆಗಿರುತ್ತದೆ. ಹಾಗಾದರೆ ತಾಯಿಯ ವಯಸ್ಸು ಎಷ್ಟು ಅಂತ ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದೆ ಅನ್ಸಂದ್ರೆ. ಓಕೆ, ಇಲ್ಲಿ ಫಸ್ಟ್ ನೋಡ್ರಿ ಸಂದ್ರೆ ತಾಯಿ ಮತ್ತು ಮಗ ಬರ್ಕೋಣ. ತಾಯಿ ಅನುಪಾತ ಮಗ ಎಷ್ಟು ಕೊಟ್ಟಾನ್ರಿ ಅನುಪಾತ 4:1 ಕೊಟ್ಟದನ್ರಿ ಪ್ರಸ್ತುತ ವಯಸ್ಸಿನ ಅನುಪಾತ. ನೆಕ್ಸ್ಟ್ ಏನು ಕೊಟ್ಟಾನ್ರಿ 14 ವರ್ಷಗಳ ನಂತರ ಎಷ್ಟು ಕೊಟ್ಟಾನ್ರಿ 2:1 ಕೊಟ್ಟಿದ್ದಾನ್ರಿ. ಇಲ್ಲಿ ಕೊಟ್ಟ ನೋಡ್ರಿ 2:1 ಕೊಟ್ಟಿದ್ದಾನ್ರಿ. ಇವೆರಡರ ಡಿಫ್ರೆನ್ಸ್ ಒಂದೇ ಆಗಿರ್ಬೇಕ್ರಿ. ಒಂದೇ ಇಲ್ಲ ಸ್ನೇಹಿತರೆ. ಈಗ ಒಂದೇ ಇಲ್ಲ ಅಂದರೆ ನಾವು ಮತ್ತೆ ಇವೆರಡು ಡಿಫ್ರೆನ್ಸ್ ತೊಗೋಬೇಕ್ರಿ. 1 ಆಗತ್ತೆ ರೀ, ಇದ್ರದ 3 ಆಗತ್ತೆ ರೀ ಡಿಫ್ರೆನ್ಸ್. ಓಕೆ, ಈ 1 ಇದ್ದೇನೆ ಮೇಲ್ಗಡೆ ಗುಣಾಕಾರ ಮಾಡ್ಬೇಕ್ರಿ. 4 1 4 1 1 ನೆಕ್ಸ್ಟ್ 3 2 6 3 1 3. ಓಕೆ, ಡಿಫ್ರೆನ್ಸ್ ಈಗ ಸೇಮ್ ಇದೆ ನೋಡ್ರಿ. 4 2 6 3 1 1ರಲ್ಲಿ 3ರಲ್ಲಿ 1 ಹೋದರೆ 2. ಓಕೆ, ಸೇಮ್ ಇದೆ ರೀ. ಈಗ ಇದು ತಾಯಿದು ಮಗಂದ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ ಈಗ 2 ಅಂದರೆ ಇವ ಎಷ್ಟು ಕೊಟ್ಟಾನ್ರಿ ಇವ 14 ವರ್ಷಗಳ ನಂತರ ಅಂತಂದ್ರೆ 14 ವರ್ಷಗಳ ನಂತರ ಅಂದ್ರೆ 14 ಐತ್ರಿ. ನೆಕ್ಸ್ಟ್ ಏನು ಕೊಟ್ಟಾನ್ರಿ ಅವ ತಾಯಿಯ ವಯಸ್ಸು ಎಷ್ಟು ಅಂದ್ರೆ ತಾಯಿಯ ವಯಸ್ಸು ಎಷ್ಟು ಅಂದ್ರೆ 4 ಇದೆ ರೀ. ಇಲ್ಲಿ 4ಕ್ಕೆ ಎಷ್ಟು ಅಂತಂದ್ರೆ ಇದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಈಗ 4 × 14 ಅಪಾನ್ 2 2 1 2 2 4 ರೀ. ಓಕೆ, ಆಯ್ತು ರೀ. ಈ ಕಡ್ತಾ ಹೊಡೆದ ಸಂತ್ರಿ. ನೆಕ್ಸ್ಟ್ ಇವೆರಡನ್ನ ಇಂಟು ಮಾಡ್ಬೇಕ್ರಿ. ಈಗ 14 2 28. ಓಕೆ, ತಾಯಿ ವಯಸ್ಸು ಎಷ್ಟು ಬತ್ರಿ 28. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 3ನೇ ಆನ್ಸರ್ ಸರಿಯಾದ ಉತ್ತರ 28 ವರ್ಷ. ತಾಯಿಯ ವಯಸ್ಸು ಎಷ್ಟು ರೀ 28 ವರ್ಷ ರೀ. ಓಕೆ, ಅವ ಏನಾದರೂ ಮಗನ ವಯಸ್ಸು ಕೇಳಿದಂದ್ರೆ ಮಗನ ವಯಸ್ಸು 1ರಲ್ಲಿ ಗುಣಾಕಾರ ಮಾಡ್ತಿದ್ದೇವ್ರಿ ನಾವು. ತಾಯಿ ವಯಸ್ಸು ಕೇಳಿದಂದ್ರೆ ತಾಯಿ ವಯಸ್ಸು ಕೇಳಿದ್ರೆ 4ರಲ್ಲಿ ಗುಣಾಕಾರ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಓಕೆ, ಅಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೇಳಿದನ್ರಿ. ಎ ಬಿ ಮತ್ತು ಸಿ ಕ್ರಮವಾಗಿ 12 15 20 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಅದೇ ಕೆಲಸವನ್ನು ಅವರು ಒಟ್ಟಿಗೆ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೇಳಿದನ್ರಿ. ಓಕೆ, ಇಲ್ಲಿ ನೋಡ್ರಿ ಎ ಬಿ ಸಿ 3 ಜನ ಅದಾರ ರೀ. ಎ 12 ದಿನ ಮಾಡ್ತಾನೆ ರೀ, ಬಿ 15 ದಿನ ಮಾಡ್ತಾನೆ ರೀ, ಸಿ 20 ದಿನ ಕೆಲಸವನ್ನು ಮಾಡ್ತಾನೆ ರೀ. ಓಕೆ, ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ಅದೇ ಕೆಲಸವನ್ನು ಒಟ್ಟಿಗೆ ಮಾಡಿದರೆ ಒಟ್ಟಿಗೆ ಅಂತಂದ್ರೆ ಲಸ ಮಾಡ್ಬೇಕ್ರಿ. ಲಸ ಎಷ್ಟಾಗತ್ತೆ ರೀ 12 15 20 ಲಸ ತೆಗಿಬೇಕ್ರಿ. ಈಗ ನೆಕ್ಸ್ಟ್ ನೋಡ್ರಿ 2 6 12 15 15 2 10 20 ಐತ್ರಿ. ನೆಕ್ಸ್ಟ್ ಮತ್ತೆ 2ರಲ್ಲೇ ಹೋಗುತ್ತೆ ರೀ. 2 3 6 15 15 2 5 10. ಓಕೆ, ನೆಕ್ಸ್ಟ್ ಮತ್ತೆ 3 ರೀ. 3 1 3 3 5 15 5 5 ಮತ್ತೆ ನೆಕ್ಸ್ಟ್ 5ರಲ್ಲೇ ಹೋಗುತ್ತೆ ರೀ. 1 1 1. ಓಕೆ, ನೆಕ್ಸ್ಟ್ ನೋಡ್ರಿ ಅಷ್ಟು ಗುಣಾಕಾರ ಮಾಡ್ಬೇಕ್ರಿ. ಈಗ 5 3 15 15 2 30 32 60 60 ಲಸ ಬತ್ರಿ. ಅಂದ್ರೆ ಒಟ್ಟು ಕೆಲಸ 60 ಐತ್ರಿ. ಈಗ ಓಕೆ, ಎಷ್ಟು ನೋಡ್ರಿ 12 ದಿನದಲ್ಲಿ ಕೆಲಸ ಮಾಡ್ತಾನಂದ್ರೆ 12 5 60 15 4 60 ರೀ. ನೆಕ್ಸ್ಟ್ 23 60. ಓಕೆ, 23 60 ಆಯ್ತು ರೀ. ಓಕೆ, ನೆಕ್ಸ್ಟ್ ನೋಡಿ ಯೂನಿಟ್ ಎಷ್ಟು ಬರ್ತದೆ ಅಂದರೆ 5 4 9 9 3 12 ಆಯ್ತು ರೀ ಇದು. ಓಕೆ, ಒಟ್ಟು ಕೆಲಸ ಎಷ್ಟು ಅದ ರೀ 12 60 ಅದ ರೀ. ಒಟ್ಟು ಕೆಲಸ 60 ಇದೆ ಅಂತಂದರೆ ಟೋಟಲ್ ಯೂನಿಟ್ ಎಷ್ಟು ಬಂದರೆ 12 ಬಂದದ ರೀ. 12 1 12 5 60 ಅಂದ್ರೆ 5 ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ. ಒಟ್ಟು ಕೂಡ ಎ ಬಿ ಸಿ 3 ಜನ ಕೂಡಿ ಎಷ್ಟು ದಿನದಲ್ಲಿ ಮಾಡ್ತಾರೆ 5 ದಿನಗಳಲ್ಲಿ ಮಾಡ್ತಾರೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ 5 ದಿನಗಳು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 4ನೇ ಸರಿಯಾದ ಉತ್ತರ 5 ದಿನಗಳು. ಓಕೆ, ಸರಿಯಾದ ಆನ್ಸರ್ 5 ದಿನಗಳಾಗುತ್ತೆ. 3 ಜನ 5 ದಿನಗಳಲ್ಲಿ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೆಕ್ಸ್ಟ್ ಕ್ವಶನ್ ಕೊಟ್ಟಿದೆ ನೋಡ್ರಿ. ಸ್ಪಷ್ಟವಾದ ಆಕಾಶದ ಬಣ್ಣವು ಈ ವಿದ್ಯಮಾನದಿಂದಾಗಿ ನೀಲಿ ಬಣ್ಣದಾಗಿದೆ ಅಂತಂದ್ರೆ. ಓಕೆ, 1ನೇ ಆಪ್ಷನ್ಸ್ ಕೊಟ್ಟಿದ್ದಾನೆ ಬೆಳಕಿನ ಪ್ರತಿಫಲನ, ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ, ಬೆಳಕಿನ ಚದುರುವಿಕೆ ಅಂತ ಕೊಟ್ಟಿದ್ದಾನೆ. ಓಕೆ, ನಮಗೆ ಸರಿಯಾದ ಆನ್ಸರ್ ಯಾವುದಂದ್ರೆ ಬೆಳಕಿನ ಚದುರುವಿಕೆ ಆಗ್ತದೆ ಅಂದ್ರೆ. ಓಕೆ, ಬೆಳಕಿನ ಚದುರುವಿಕೆ ಆಗ್ತದೆ. ಆಕಾಶ ಬಣ್ಣವು ಯಾಕೆ ನೀಲಿ ಬಣ್ಣ ಯಾಕೆ ಕಾಣ್ತದೆ ಅಂತಂದರೆ ಬೆಳಕಿನ ಚದುರುವಿಕೆಯಿಂದ ನೀಲಿ ಬಣ್ಣದಾಗೆ ಕಾಣುತ್ತೆ. ಓಕೆ, ಸರಿಯಾದ ಆನ್ಸರ್ 4ನೇದಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಟಿಸ್ ಅಂದರೆ. ಓಕೆ, ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಸರಾಸರಿ ಮೇಲೆ ಕೊಟ್ಟಿದ್ದಾನೆ. 30 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 65 ಮತ್ತು 36 ವಿದ್ಯಾರ್ಥಿಗಳದ್ದು 35 ಆಗಿರುತ್ತದೆ ಮತ್ತು 34 ವಿದ್ಯಾರ್ಥಿಗಳದ್ದು 45. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟು ಅಂತಂದ್ರೆ. ಓಕೆ, ಇಲ್ಲಿ ನೋಡ್ರಿ 30 ವಿದ್ಯಾರ್ಥಿಗಳ ಸರಾಸರಿ 30
ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಕೊಟ್ಟಾನ್ರಿ ಸ್ನೇಹಿತರೆ ಅವ ಸರಾಸರಿ 65. 30 ವಿದ್ಯಾರ್ಥಿಗಳ ಸರಾಸರಿ 65 ಅಂದ್ರೆ 30 × 65 ಮಾಡಿದಾಗ ಎಷ್ಟಾಯ್ತು ರೀ 65 × 3 ಮಾಡಿದಾಗ 3 ಇಲ್ಲಿ 15 3 ಅಲ್ಲೇ 18 1 19 ಅಂದ್ರೆ 1950 ಆಗತ್ತೆ ರೀ ಇದು 1950 ಆಗತ್ತೆ ರೀ. ನೆಕ್ಸ್ಟ್ ಏನು ಕೊಟ್ಟಾನ್ರಿ ಅವ ನೆಕ್ಸ್ಟ್ 36 ವಿದ್ಯಾರ್ಥಿಗಳದು 36 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 35. 35 ಎಷ್ಟಾಗತ್ತೆ ರೀ 36 × 35 ಮಾಡಿದಾಗ 5 6 30 5 3 15 3 18 ಆಯ್ತು ರೀ. ನೆಕ್ಸ್ಟ್ 3 6 18 ಕೈಲ 1 3 3 9 1 10 0 8 8 16 2 1 1260 ಆಯ್ತು ರೀ ಇದು. ಓಕೆ ನೆಕ್ಸ್ಟ್ ಏನು ಕೊಟ್ಟಾನ್ರಿ 34 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 45 ಕೊಟ್ಟಿದ್ದಾನೆ ರೀ. ಓಕೆ 45 × 36 ಮಾಡಿದಾಗ ಎಷ್ಟು 34 ಮಾಡಿದಾಗ ಎಷ್ಟು ಆಗ್ತದೆ ಅಂದರೆ 4 5 20 ರೀ 4 4 16 2 18 ಆಯಿತು. ನೆಕ್ಸ್ಟ್ 3 5 15 3 4 12 1 13 ಆಯ್ತು ರೀ. ಓಕೆ 0 8 5 13 3 2 5 1ಕ್ಕೆ 1 1530 ಆಗತ್ತೆ ರೀ ಅದು. ಓಕೆ ಇದನ್ನು ನಾನು ಅಳ್ಕಿಸ್ತೀನಿ ಸ್ನೇಹಿತರೆ. ಓಕೆ ನೋಡ್ರಿ ಇಲ್ಲಿ ಎಷ್ಟಾಯ್ತು ರೀ ಇದು 30 ವಿದ್ಯಾರ್ಥಿಗಳ ಸರಾಸರಿ 65 ಅಂದ್ರೆ 1950 ಆಯ್ತು ರೀ. 36 ವಿದ್ಯಾರ್ಥಿಗಳ ಸರಾಸರಿ 35 ಅಂದ್ರೆ 1260 ಆಗತ್ತೆ ರೀ. ನೆಕ್ಸ್ಟ್ 34 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಅಂದ್ರೆ 45 ಕೊಟ್ಟಾನ್ರಿ ಅಂದರೆ 1530 ಆಯ್ತು ರೀ ಇದು. ಓಕೆ ನೆಕ್ಸ್ಟ್ ಏನು ಕೇಳ್ಯಾನ್ರಿ ಅವ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಏನಂದ್ರೆ ಎಲ್ಲ ವಿದ್ಯಾರ್ಥಿಗಳಂದ್ರೆ ಎಲ್ಲ ವಿದ್ಯಾರ್ಥಿ ಎಷ್ಟು ಟೋಟಲ್ ಎಷ್ಟು ವಿದ್ಯಾರ್ಥಿಗಳದಾರೆ ಸರಿ 6 4 10 3 3 6 6 3 9 9 1 10 100 ವಿದ್ಯಾರ್ಥಿಗಳು ಅದಾರೆ ಟೋಟಲ್. ಓಕೆ ಇದೆಷ್ಟು ಅಂಕ ಐತೆ ನೋಡ್ರಿ ಅಂದರೆ 0 5 6 11 11 3 14 ನೆಕ್ಸ್ಟ್ 9 2 11 11 1 5 16 16 1 17 ಆಗತ್ತೆ ರೀ 1 2 3 4 ಅಂದರೆ 4740 ಐತೆ ರೀ. 4740 ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಟೋಟಲ್ 100 ವಿದ್ಯಾರ್ಥಿಗಳಿದ್ದಾರೆ. ಸರಾಸರಿ ಮಾಡಿದಾಗ ಎಷ್ಟಾಗುತ್ತೆ ರೀ ಅಂದರೆ ಎರಡು 0 ಇದ್ದಾವೆ ಅಂತಂದರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರೆ ನಾವು 47.40 ಸರಾಸರಿ ಆಗುತ್ತೆ ರೀ. ಓಕೆ 2 0 ಇದ್ದಾವೆ ಅಂತಂದರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ರೀ. ಓಕೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 47.40 ಆಗುತ್ತೆ ರೀ. ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ 4ನೇದು ಆಗುತ್ತೆ ಅಂತ. ಓಕೆ 47.4 ಓಕೆ ಸರಿಯಾದ ಆನ್ಸರ್ 4ನೇದು ಆಗುತ್ತೆ ರೀ 47.4. ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೊಟ್ಟಾರೆ. ನೆಕ್ಸ್ಟ್ ಕ್ವಶನ್ ಅದೇ ಥರ ಸೇಮ್ ಕೊಟ್ಟಿದ್ದಾನೆ ಅಂದರೆ 9 ಪುಸ್ತಕಗಳ ಸರಾಸರಿ ಪುಟಗಳ ಸಂಖ್ಯೆ 400. ಮೊದಲ 5 ಪುಸ್ತಕಗಳ ಸರಾಸರಿ ಪುಟಗಳು 430. ನೆಕ್ಸ್ಟ್ ಕೊನೆಯ 5 ಪುಸ್ತಕಗಳ ಪುಟಗಳು 380 ಆಗಿದ್ದಾರೆ. 5ನೇ ಪುಸ್ತಕದ ಪುಟಗಳ ಸಂಖ್ಯೆ ಎಷ್ಟು ಅಂತಂದ್ರಿ. ಓಕೆ ನೆಕ್ಸ್ಟ್ ಫಸ್ಟ್ ಏನು ಕೊಟ್ಟಾನ್ರಿ 9 ಪುಸ್ತಕಗಳ ಸರಾಸರಿ ಕೊಟ್ಟಾನ್ರಿ. ಓಕೆ 9 ಪುಸ್ತಕಗಳ ಸರಾಸರಿ ಪುಟಗಳ ಸಂಖ್ಯೆ ಎಷ್ಟು ರೀ 400 ಕೊಟ್ಟಿದ್ದಾನೆ ರೀ ಅಂದರೆ 9 4 36 ಮುಂದೆ 2 0 3600 ಐತ್ರಿ. ನೆಕ್ಸ್ಟ್ ಏನು ಕೊಟ್ಟಾನ್ರಿ 5 ಪುಸ್ತಕಗಳ ಸರಾಸರಿ ಮೊದಲ 5 ಪುಸ್ತಕಗಳ ಸರಾಸರಿ 430 ಕೊಟ್ಟಿದ್ದಾನೆ ರೀ ಅವ. ಇಲ್ಲಿ ಕೊಟ್ಟ ನೋಡ್ರಿ 430 ಇಲ್ಲಿ 5 ಪುಸ್ತಕಗಳದ ಎಷ್ಟಾಯ್ತು ರೀ 5 3 15 ಕೈಲ 1 ಆಯಿತು 5 4 20 21 ಆಯ್ತು ರೀ ಇದು. ಓಕೆ ನೆಕ್ಸ್ಟ್ ನೋಡ್ರಲ್ಲಿ ಮತ್ತೆ ಕೊನೆಯ 5 ಪುಸ್ತಕಗಳ ಸರಾಸರಿ 380. ಕೊನೆಯ 5 ಪುಸ್ತಕಗಳ ಸರಾಸರಿ ಎಷ್ಟು ಅಂದ್ರೆ 380 ಕೊಟ್ಟಿದ್ದಾನೆ ರೀ ಅವ. ಎಷ್ಟಾಗತ್ತೆ ರೀ ಇದು 5 8 40 5 0 0 5 8 40 ಕೈಲ 4 5 3 15 4 19 ಆಯ್ತು ರೀ ಇದು. ಓಕೆ ಎಷ್ಟಾಯ್ತು ರೀ ಇದು 1900 ಆಯ್ತು ರೀ. ಅಂದ್ರೆ ಇವು ಅವಕ್ಕೆ ಏನಾರ ಆಗಿದ್ದರೆ 5ನೇ ಪುಸ್ತಕದ ಪುಟಗಳ ಸಂಖ್ಯೆ ಎಷ್ಟು ಅಂದ್ರೆ ಟೋಟಲ್ 9 ಜನ ಅದಾರೆ ಇಲ್ಲಿ 9 ಪುಟಗಳ ಸಂಖ್ಯೆ ಅದಾವೆ ರೀ. ಓಕೆ ನೆಕ್ಸ್ಟ್ ಏನು ಕೊಟ್ಟ 10 ಇಲ್ಲಿ 10 ಜನರದ್ದು ಕೊಟ್ಟಾನ್ರಿ 10 ಜನರು ಅಂದ್ರೆ ಒಂದು ಮೈನಸ್ ಆಗ್ಬೇಕಿಲ್ಲ ಅಂದ್ರೆ ಒಂದು ಜಾಸ್ತಿ ಆದರೆ ಒಂದು ಜಾಸ್ತಿ ಇದ್ದದೇ ಸರಾಸರಿ ಎಷ್ಟು ಅಂತ ಕೇಳಿದಾರೆ ಅಂದರೆ ಇವೆರಡನ್ನು ಕೂಡಿಸ್ಬೇಕ್ರಿ ಈಗ ಇವೆರಡು ಕೂಡಿಸ್ಬೇಕ್ರಿ ಈಗ. ಓಕೆ ಇವೆರಡು ಕೂಡಿಸ್ಬೇಕ್ರಿ ಈಗ ಇವೆರಡನ್ನು ಕೂಡಿಸ್ಬೇಕು ಸ್ನೇಹಿತರೆ. ಈಗ ಎಷ್ಟಾಗತ್ತೆ ನೋಡ್ರಿ ಕೂಡಿಸೋರು 0 5 9 1 10 2 2 4 4050 ಆಯ್ತು ರೀ ಈಗ. ಓಕೆ 4055 ಆಯಿತು ಅಂದರೆ ಈಗ ಎಷ್ಟಾಯ್ತು ರೀ ಇದು 5 5 10 ಆಯ್ತಿಲ್ಲ ರೀ 10ರಾಗ 9 ಕಲರ್ 1 ಐತೆ. ಓಕೆ 4050ರಲ್ಲಿ 3600 ಮೈನಸ್ ಮಾಡಿದ್ರೆ 4050ರಲ್ಲಿ 3600 ಮೈನಸ್ ಮಾಡಿದಾಗ ಅದು ಎಕ್ಸ್ಟ್ರಾ ಅದಾರ ನೋಡ್ರಿ ಅಪ್ಪ ಇಲ್ಲಿ 5 5 10 ಜನ ಅದಾರ ರೀ 10 ಪುಸ್ತಕಗಳದಾವ್ರಿ ಇಲ್ಲಿ 9 ಪುಸ್ತಕಗಳದಾವ್ರಿ ಒಂದು ಜಾಸ್ತಿ ಅದ್ರ ಪುಸ್ತಕ ಒಂದು ಜಾಸ್ತಿ ಪುಸ್ತಕ ಇದ್ದ ಬೆಲೆ ಬರುತ್ತೆ ರೀ. ಓಕೆ ಇಲ್ಲಿ ನೋಡ್ರಿ 4050ರಲ್ಲಿ 3600 ಮೈನಸ್ ಮಾಡಿದಾಗ 0 5 10ರಲ್ಲಿ 6 4 4ರಲ್ಲಿ 4 ಹೋದ್ರೆ 0 ಎಷ್ಟು ಹೋಯ್ತು ರೀ ಇದು
450 ಉಳಿತ್ರಿ. ಓಕೆ, ನಾವು ಎಷ್ಟು 5ನೇ ಪುಸ್ತಕದ ಪುಟಗಳ ಸಂಖ್ಯೆ ಎಷ್ಟು ಅಂದರೆ 450. ಓಕೆ, ಸರಿಯಾದ ಆನ್ಸರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 450 ಕೊಟ್ಟಿದ್ದಾನೆ ರೀ. 4ನೇ ಸರಿಯಾದ ಉತ್ತರ 450. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಸರ್ ಆಗಿದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಒಟ್ಟು ಅವಧಿಗಳು ಮತ್ತು ಗುಂಪುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 1ನೇ ಆಪ್ಷನ್ಸ ಅವಧಿ 9 ಗುಂಪು 7, ಅವಧಿ 18 ಗುಂಪು 7, ಅವಧಿ 7 ಗುಂಪು 9, ಅವಧಿ 7 ಗುಂಪು 18. ನಾವು ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ ಗುಂಪು 18 ಅವಧಿ 7 ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ 4ನೇದಾಗತ್ತೆ ರೀ. ಪೆರಿಡ್ ಅಂದರೆ ಅವಧಿ 7 ಪೆರಿಡ, ಗುಂಪು ಅಂದ್ರೆ ಗುಂಪು 18. ಓಕೆ, ಇದರಲ್ಲಿ 4 ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ, ಎಷ್ಟು ಬ್ಲಾಕ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂದರೆ 4 ಬ್ಲಾಕ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ಸ್ನೇಹಿತರೆ. ಬ್ಲಾಕ್ಗಳು ಎಷ್ಟು ಅಂದರೆ 4. ಯಾವ್ಯಾವ ಅಂತಂದರೆ ಎಸ್, ಪಿ, ಡಿ, ಎಫ್. ಓಕೆ, 4 ಬ್ಲಾಕ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೊಟ್ಟಿದ್ದಾನೆ ರೀ. ಎ ಅನುಪಾತ ಬಿ = 2:3 ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ ಬಿ ಅನುಪಾತ ಸಿ = 2:3 ಕೊಟ್ಟಿದ್ದಾನೆ ರೀ. ಹಾಗಿದ್ದರೆ 3a² + b² + c² ಅನುಪಾತ a² + 2b² + c² ಬ್ರಾಕೆಟ್ ಕಂಪ್ಲೀಟ್ ಇದರ ಮೌಲ್ಯ ಯಾವುದು ಅಂತಂದಾನೆ ರೀ. ಓಕೆ, ಫಸ್ಟ್ ಎ ಇಲ್ಲಿ ನೋಡ್ರಿ, ಎ ಇಲ್ಲಿ ಎ ಕೊಟ್ಟಾನೆ ರೀ, ಬಿ ಸಿ ಬಿ 2 ಕೊಟ್ಟಾನೆ ರೀ, ಸಿ 1 ಕೊಟ್ಟಾನೆ ರೀ. ಓಕೆ, ಇಲ್ಲಿ ಬಿ 2 ಕಡೆ ಬಂದದ ನೋಡ್ರಿ, ಬಿ ಇಲ್ಲಿ ಬಂದಿದ್ರಿ, ಇಲ್ಲಿ ಬಂದಿದೆ. ಓಕೆ, ನಾವು ಒಂದೇ ಮಾಡ್ಕೊಂಡ್ರಿ. ಓಕೆ, ಎ ಬಿ ಸಿ 3 ಒಂದೇ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಎ ಅನುಪಾತ ಬಿ ಎಷ್ಟು ಕೊಟ್ಟಾನೆ ರೀ, 2:3 ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ ಬಿ ಅನುಪಾತ ಸಿ ಕೊಟ್ಟಾನೆ ರೀ, ಬಿ ಅನುಪಾತ ಸಿ ಅಂದರೆ ಎಷ್ಟು ಕೊಟ್ಟಾನೆ ರೀ, 2:3 ಕೊಟ್ಟಿದ್ದಾನೆ ರೀ. ಓಕೆ, ನೆಕ್ಸ್ಟ್ ನಮ್ಗೆ ಎ ಅನುಪಾತ ಬಿ ಅನುಪಾತ ಸಿ 3 ಒಂದೇ ಬೇಕಂದ್ರೆ ಎ ಬೇಕಾಗಿತ್ತು ಅಂದರೆ ಇವೆರಡನ್ನು ಗುಣಾಕಾರ ಮಾಡ್ಬೇಕ್ರಿ. ಈಗ 2 2 4 ಇದು ಎ ಬೆಲೆ ಬಂತು ರೀ. ಈಗ ನೆಕ್ಸ್ಟ್ ಬಿ ಬೆಲೆ ಬೇಕಾಗಿತ್ತು ಅಂದರೆ ಇವೆರಡನ್ನು ಗುಣಾಕಾರ ಮಾಡ್ಬೇಕ್ರಿ, 3 2 6 ಆಯ್ತು ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ನಮಗೆ ಸಿ ಬೆಲೆ ಬೇಕಾಗಿತ್ತು ಅಂದ್ರೆ ಇವೆರಡನ್ನು ಗುಣಾಕಾರ ಮಾಡ್ಬೇಕ್ರಿ. ಎಷ್ಟು ಬತ್ತು ರೀ, 3 3 9 ಆಯ್ತು ರೀ ಇದು. ಓಕೆ, 3 3 9 ಆಯ್ತು ರೀ. ಓಕೆ, ಎಷ್ಟು ಬತ್ತು ರೀ, 4:6:9 ಅಂದ್ರೆ ಎ ಬೆಲೆ 4, ಬಿ ಬೆಲೆ 6, ಸಿ ಬೆಲೆ 9 ಬತ್ತು ರೀ. ಓಕೆ, ಅವೇನು ಕೊಟ್ಟಾನ್ರಿ, ಇಲ್ಲಿ ಬೆಲೆ ಕೊಟ್ಟ ನೋಡ್ರಿ. ಇದರಲ್ಲಿ ನಾವು ಹಾಕೋಣ. ಈಗ ಎ ಮತ್ತು ಬಿ ಮತ್ತು ಸಿ ಬೆಲೆ ಹಾಕೋಣ ಇಲ್ಲಿ 3. ಎ ಅಂದರೆ ಎಷ್ಟು ಕೊಟ್ಟಾನ್ರಿ, 4 × 4² ಪ್ಲಸ್ ಬಿ ಅಂದರೆ 6 ಆದರೆ 6² ಪ್ಲಸ್ ಸಿ ಅಂದರೆ 9². ಓಕೆ, ಇಷ್ಟು ಮಾಡಿದಾಗ ನೆಕ್ಸ್ಟ್ ಅನುಪಾತ. ನೆಕ್ಸ್ಟ್ ಎ ಅಂದರೆ ಎಷ್ಟು ಕೊಟ್ಟಾನ್ರಿ, ಎ ಅಂದರೆ 4² ಪ್ಲಸ್ 2, ಬಿ ಅಂದರೆ 6 × 6² ಪ್ಲಸ್ ಸಿ ಅಂದರೆ 9 9² ಆಯ್ತು ರೀ. ಓಕೆ, ನೆಕ್ಸ್ಟ್ ನೋಡ್ರಿ, 3 ಅಂದರೆ 3 × 4 4 16 16 3 48 ಡೈರೆಕ್ಟ್ ಇಡ್ತೀನಿ ರೀ 48 ಅಂತೇಳಿ. ಓಕೆ, ನೆಕ್ಸ್ಟ್ ಪ್ಲಸ್ 6 6 36 ಪ್ಲಸ್ 9 9 81. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಮಾಡಿಬಿಡ್ತೀನಿ ಅಂದರೆ 3 × 4 4 16. ಓಕೆ, ನೆಕ್ಸ್ಟ್ ನೋಡ್ರಿ, ಅನುಪಾತ 4 4 16 ಆಯ್ತು ರೀ. ಪ್ಲಸ್ 2 6 6 36 ಪ್ಲಸ್ 9 9 81. ಓಕೆ, 16 3 48 ಪ್ಲಸ್ 36 ಪ್ಲಸ್ 81 ಅನುಪಾತ 16 ಪ್ಲಸ್ 32 72 ಪ್ಲಸ್ 81 ಆಯ್ತು ರೀ. ಓಕೆ, ಇವು ಒಟ್ಟು ಕೂಡಿಸಿರೋಣ. ಈಗ 36 ಪ್ಲಸ್ ಮಾಡೋಣ, ನೆಕ್ಸ್ಟ್ 81 ಪ್ಲಸ್ ಮಾಡೋಣ. ಓಕೆ, 8 6 14 1 15 ಆಯ್ತು ರೀ. ನೆಕ್ಸ್ಟ್ 4 3 7 7 8 15 1 16 ಅಂದ್ರೆ 165 ಆಯ್ತು ರೀ. ಇದಷ್ಟು ಪ್ಲಸ್ ಮಾಡಿದಾಗ 165 ಆಯಿತು ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ ಅನುಪಾತ. ನೆಕ್ಸ್ಟ್ ನೋಡ್ರಿ 72ಕ್ಕೆ ಕೂಡಿಸೋಣ, ನೆಕ್ಸ್ಟ್ 16 ಕೂಡಿಸೋಣ. ನೆಕ್ಸ್ಟ್ 6 3 9 ಆಯ್ತು ರೀ. 6 2 8 ಪ್ಲಸ್ 1 ಅಂದ್ರೆ 9 ಆಯ್ತು ರೀ. ನೆಕ್ಸ್ಟ್ 8 7 15 1 16 169 ಆಯ್ತು ರೀ ಇದು. ಓಕೆ, ಎಷ್ಟು ಆಯ್ತು ರೀ, 169 ಆಯ್ತು ರೀ. ಅಷ್ಟು ಕೂಡಿಸಿದಾಗ ಸರಿಯಾದ ಆನ್ಸರ್ ಎಷ್ಟು ಬರ್ತಾರೆ ನಮ್ಗೆ, 165 ಅನುಪಾತ 169. ಓಕೆ, ಇಲ್ಲಿ ಕೊಟ್ಟ ನೋಡ್ರಿ 4ನೇ ಆನ್ಸರ್ 165 ಅನುಪಾತ 169 ಸರಿಯಾದ ಆನ್ಸರ್ ಆಗುತ್ತೆ ರೀ. ಓಕೆ, 4ನೇ ಸರಿಯಾದ ಉತ್ತರ 165 ಅನುಪಾತ 169. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೆಕ್ಸ್ಟ್ ಕ್ವಶನ್ ಕೊಟ್ಟ ನೋಡ್ರಿ ಸ್ನೇಹಿತರೆ, ಸರಳ ಬಡ್ಡಿ ನಿಮಗೆ ಕೊಟ್ಟಿದ್ದಾನೆ. ಇದನ್ನು 2 ರೀತಿ ಬಿಡಿಸ್ತೀನಿ ಸ್ನೇಹಿತರೆ. ನಿಮ್ಗೆ ಒಂದು ಫಾರ್ಮುಲಾ ಮೆಥಡ್ನ ಬಿಡಿಸ್ತೀನಿ ರೀ, ಇನ್ನೊಂದು ಶಾರ್ಟ್ಕಟ್ ಮೇಲೆ ಹೇಳ್ತೀನಿ ರೀ. ಓಕೆ, ಫಸ್ಟ್ ಫಾರ್ಮುಲಾ ಮೆಥಡ್ ಹೇಳ್ತೀನಿ ಸ್ನೇಹಿತರೆ.
ಯಾವ ಮೊತ್ತವು ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. 5% ಸರಳ ಬಡ್ಡಿಯಲ್ಲಿ 4 ವರ್ಷಗಳಲ್ಲಿ 1440 ಆಗುತ್ತದೆ ಅಂತ ನಾನು. ಓಕೆ, 1440 ರೂಪಾಯಿ ಆಗುತ್ತದೆ ಅಂತ ನಾನು. ಓಕೆ, ಇಲ್ಲಿ ನೋಡ್ರಿ ಎ ಅಂದರೆ ಅಮೌಂಟ್ ರೀ, ಮೊತ್ತ ಪಿ ಪ್ಲಸ್ ಪಿ ಇಂಟು ಆರ್ ಇಂಟು ಟಿ ಅಪಾನ್ 100. ಓಕೆ, ನೆಕ್ಸ್ಟ್ ನೋಡಿರಿ ಎ ಅಂದರೆ ಅಮೌಂಟ್ ಎಷ್ಟು ಕೊಟ್ಟಾನ ಸ್ನೇಹಿತರೆ, 1440 ಕೊಟ್ಟೇನ್ರಿ. ನೆಕ್ಸ್ಟ್ ಟು ಪಿ ಅಂದರೆ ಗೊತ್ತಿಲ್ಲ ಸ್ನೇಹಿತರೆ ನಮ್ಗೆ. ಓಕೆ, ಪಿ ಇಂಟು ರೇಟ್ ಕೊಟ್ಟಾನ್ರಿ, ರೇಟ್ 5% ಕೊಟ್ಟಾನ್ರಿ. 5 ಇಂಟು ಟೈಮ್ ಕೊಟ್ಟಿದ್ದಾನ್ರಿ 4 ವರ್ಷ, 4 ಇಟ್ಕೋಣ. ನೆಕ್ಸ್ಟ್ ಬೈ 100 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗ 1440 ಟು ಪಿ ಪ್ಲಸ್ 5 4 20 ಅಂದರೆ 5 4 20, 21 25 100 ಆಯ್ತು ರೀ. ಅಂದ್ರೆ 5 4 20 ಡೈರೆಕ್ಟ್ ಮಾಡಿದ್ದೀನಿ ನಾನು. 5 4 20 ಇಂಟು ಮಾಡಿದ್ದೀನಿ ರೀ 25 ರೀ. 21 25 100. ಓಕೆ, ಡೈರೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, 25 ಬತ್ತು ರೀ. ಈಗ ನೆಕ್ಸ್ಟ್ ಪಿ ಬೈ 5 ಬತ್ತು ರೀ. ಓಕೆ, ಇಲ್ಲಿ ಏನೂ ಇಲ್ಲ ಅಂದರೆ ಕೆಳಗಡೆ 1 ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 5 ಮತ್ತು 1 ಲಸ ತೆಗಿರಿ, 5 ಆಗುತ್ತೆ ರೀ. 5 1 5, 5 1 5. ಓಕೆ, ನೆಕ್ಸ್ಟ್ 5 ಪಿ ಪ್ಲಸ್ ಪಿ ಅಂದರೆ 5 ಪಿ ಪ್ಲಸ್ ಪಿ ಅಂದ್ರೆ 6 ಪಿ ಆಗುತ್ತೆ ರೀ. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ ರೀ ಸ್ನೇಹಿತರೆ. ಇಲ್ಲಿ 6 ಪಿ ಬಾಗಿಲೆ 5. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ 1440 ಟು 6 ಪಿ ಅಪಾನ್ 5. ಓಕೆ, ನೆಕ್ಸ್ಟ್ ಈ ಥರ ಕೊಟ್ಟ ಯಾವ ನೋಡ್ರಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ನೋಡ್ರಿ, ಈಗ ನಾವು ಪಿ ಬೆಲೆ ಬೇಕಿಲ್ಲ ರೀ. ಪಿ ಬೆಲೆ ಬೇಕಾಗಿತ್ತು ಅಂದರೆ 1440 ಈ 5 ಇದ್ದಿದ್ದು ಈ ಕಡೆ ಬಂದರೆ ಇಂಟು ಆಗುತ್ತೆ ರೀ, ಇಂಟು 5 ಆಗುತ್ತೆ ರೀ. ನೆಕ್ಸ್ಟ್ ಟು ಪಿ ಆಗುತ್ತೆ ಅಂದರೆ ನೆಕ್ಸ್ಟ್ ಈ 6 ಇದ್ದನ್ನು ಈ ಕಡೆ ಬಂದರೆ ಭಾಗಾಕಾರ 6 ಆಗುತ್ತೆ ರೀ. ನೆಕ್ಸ್ಟ್ ನೋಡ್ರಿ 6 1 6, 6 2 12, 2 ಉಳಿದ್ರೆ 24 ಆಯಿತು. 6 4 24, ಮುಂದೊಂದು 0 ರೀ. ಓಕೆ, 240 ಇಂಟು 5 ಬತ್ತು ರೀ. ಓಕೆ, 24 5 120 ಅಂದರೆ ಒಂದು 0 ಮುಂದೆ. ಓಕೆ, ಇವೆರಡನ್ನು ಇಂಟು ಮಾಡಿದಾಗ 1200 ಬತ್ತು ರೀ. ಅಂದರೆ ಪಿ ಬೆಲೆ ಎಷ್ಟು ಬತ್ತು ನಮಗೆ 1200 ಬತ್ತು ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ 1200. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಎರಡನೇ ಸರಿಯಾದ ಉತ್ತರ ಸ್ನೇಹಿತರೆ 1200. ಓಕೆ, 1200. ಇದನ್ನು ಶಾರ್ಟ್ಕಟ್ ಮೆಥಡ್ನಲ್ಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇನ್ನೊಂದು ಸಲ ಇಲ್ಲಿ ಹೇಳ್ತೀನಿ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ, ಮೊತ್ತವು ಎಷ್ಟು, ಮೊತ್ತ ಯಾವಾಗಲೂ 100% ಇರುತ್ತೆ ರೀ. 100% ಆಗಿರಲಿ. ಓಕೆ, ಮೊತ್ತ ಯಾವಾಗಲೂ 100% ಇರುತ್ತೆ ರೀ. ನೆಕ್ಸ್ಟ್ 4 ವರ್ಷಗಳ ಬಡ್ಡಿ ಎಷ್ಟು ಅಂದ್ರೆ 4 ವರ್ಷಗಳ ಬಡ್ಡಿಯಲ್ಲಿ 5% ಅಂದ್ರೆ 4 ವರ್ಷಗಳ ಬಡ್ಡಿ 5% ಅಂದರೆ 4 5 20 ಆಯ್ತು ರೀ. 20% ಆಯ್ತು ರೀ. 20% ಅಂದರೆ 20% ಜಾಸ್ತಿ ಆಗುತ್ತಲ್ಲ ರೀ. 120%, 100ಕ್ಕೆ 20% ಅಂದರೆ 120 ಆಯ್ತು ರೀ. 120% ಅಂದ್ರೆ 1440 ಕೊಟ್ಟಿದ್ದಾನೆ ರೀ. ಓಕೆ, 120 ಈ ಪರ್ಸೆಂಟೇಜನ್ನು ಕೆಳಗಡೆ ಬರುತ್ತೆ ರೀ. ಇದು ಪರ್ಸೆಂಟೇಜ್ ಅಂದ್ರೆ ಓಕೆ, ಟು 1440 ಆಯ್ತು ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ 0 ಕ್ಯಾನ್ಸಲ್ ಆಗುತ್ತೆ ರೀ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ 12. ನೆಕ್ಸ್ಟ್ ಇಲ್ಲಿ ಏನೂ ಇಲ್ಲ ಅಂದರೆ ಕೆಳಗಡೆ 1 ಇರುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1440 ಇಂಟು 10 ಆಗುತ್ತೆ ರೀ. ಇದು 0 ಆಗುತ್ತೆ. ನೆಕ್ಸ್ಟ್ 12 1 12. ಓಕೆ, ನೆಕ್ಸ್ಟ್ ನೋಡ್ರಿ, 12 1 12, 12 12 144. ಮುಂದಿನ 2 0 ರೀ. 2 0 ಇಟ್ಟಾಗ 1200 ಆಯ್ತು ರೀ. ಓಕೆ, ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ 1200. ಇದು ಶಾರ್ಟ್ಕಟ್ ಮೆಥಡ್ ಸ್ನೇಹಿತರೆ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ. ನಮ್ಮ ಸರಿಯಾದ ಆನ್ಸರ್ ಎಷ್ಟು ಅಂದರೆ 1200 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ. ಈಗ ಏನು ಕೊಟ್ಟಿದ್ದಾನೆ ರೀ, ಇಲ್ಲಿ ನೋಡಿರಿ, ಕೆಳಗಿನ ಪದಗಳನ್ನು ಇಂಗ್ಲೀಷ್ ನಿಘಂಟಿನ ಅನುಕ್ರಮಕ್ಕೆ ಅನುಗುಣವಾಗಿ ಜೋಡಿಸಿದರೆ ಯಾವ ಪದವು ಅನುಕ್ರಮದಲ್ಲಿ 5ನೇ ಸ್ಥಾನದಲ್ಲಿ ಬರ್ತಾ ಅಂತಾರೆ. ಓಕೆ, ಟೋಟಲ್ 6 ಶಬ್ದಗಳದಾರು. ಇಲ್ಲಿ 6 ಶಬ್ದಲ್ಲಿ ಅನುಕ್ರಮವಾಗಿ ಇಂಗ್ಲೀಷ್ನಲ್ಲಿ ಡಿಕ್ಷನರಿಯಲ್ಲಿ ಯಾವ ಥರ ಇರುತ್ತೆ ನೋಡಿ. ಡಿಕ್ಷನರಿ ಇದ್ದೇ ಥರನೇ ಬರೆದ್ರೆ 5ನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂತ ಕೇಳ್ದಾನೆ ರೀ. ಓಕೆ, ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಇಲ್ಲಿ ಫಸ್ಟ್ ನೋಡ್ರಿ, WWW ಇದೆ ರೀ. ಫಸ್ಟಿಗೆ ಇದು ಬಿಟ್ಬಿಡ್ರಿ. ನೆಕ್ಸ್ಟ್ WEEE ಅದ್ರಿ. ಫಸ್ಟ್ ಇ ಬರ್ತದೆ, ಐ ಬರ್ತದೆ. ಫಸ್ಟಿಗೆ ಇನೇ ಬರ್ತಾರೆ, ಐ ಲಾಸ್ಟ್ ಬರ್ತಾರೆ. ಅಂದ್ರೆ ಇದು 6ನೇ ಅಕ್ಷರ ಲಾಸ್ಟ್ನೇದೇ ಆಯ್ತು ರೀ ಇದು. ಓಕೆ, 1 2 3 4 5 ಇದು 6ನೇ ಅಕ್ಷರನೇ ಆಯ್ತು ರೀ ಈಗ. ಓಕೆ, ಇದು 6ನೇ ಅಕ್ಷರನೇ ಆಗುತ್ತೆ ರೀ ಈಗ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವುದು ನೋಡ್ಬೇಕಂದ್ರೆ WEದಲ್ಲಿ ನೋಡ್ಬೇಕು. ಇದು ಮುಗೀತು ರೀ ಈಗ. ಇದನ್ನು ಬಿಟ್ಟುಬಿಡ್ರಿ ಈಗ. ಓಕೆ, ನೆಕ್ಸ್ಟ್ ನೋಡ್ರಿ, WEEನೇ ಆದರೆ ನೆಕ್ಸ್ಟ್ ಎ ಕೊಟ್ಟ ನೋಡ್ರಿ. ಇಲ್ಲಿ ಎ ನೋಡ್ರಿ, ಫಸ್ಟ್ ಇದು ಬರ್ಬೇಕು ರೀ, ಇಲ್ಲ ಇದು ಬರ್ಬೇಕು. ನೆಕ್ಸ್ಟ್ ಐ ಅದಾವ್ರಿ 3, ಅವು ಬರಲ್ಲ ರೀ. ಓಕೆ, ನೆಕ್ಸ್ಟ್ ಎದಲ್ಲಿ ಯಾವುದು ಬರ್ತಾರೆ, ಫಸ್ಟ್ ಟಿ ಬರ್ತದೆ, ವಿ ಬರ್ತದೆ. ಫಸ್ಟ್ ಟಿ ಬರ್ತಾರೆ. ಟಿ ಬರ್ತಂದ್ರೆ
ಇದನ್ನು ಬರೀಬೇಕು ಫಸ್ಟ್. ಅಂದರೆ ಎರಡನೇದು ಬರ್ತದೆ ಫಸ್ಟ್ ಇಲ್ಲಿ, ಎರಡನೇದು ಬರ್ತೀರಿ. ಆಮೇಲೆ ಇದು ನಾಲ್ಕನೇದು ಬರ್ತೀರಿ ಈಗ. ಓಕೆ, ಇದು ನಾಲ್ಕನೇದು ಬರ್ತಾರೆ. ನೆಕ್ಸ್ಟ್ ಇದು ನಾಲ್ಕನೇದು ಇಲ್ಲಿ ಬರ್ಬೇಕು ಈಗ. ಓಕೆ, ನೆಕ್ಸ್ಟ್ 4 ಬರ್ತೀರಿ ಈಗ. ನೆಕ್ಸ್ಟ್ ಏನು ಉಳಿತೀರಿ ಈಗ 1 3 5 ಉಳಿತೀರಿ. ಓಕೆ, ಇದರಲ್ಲಿ ಯಾವುದು ಫಸ್ಟ್ ಬರ್ತದೆ ಅಂತಂದರೆ ಫಸ್ಟಿಗೆ ನೋಡ್ರಲ್ಲಿ ಈ ಬರ್ತದೆ, ಆಯ ಬರ್ತದೆ ಸ್ನೇಹಿತರೆ. ಫಸ್ಟಿಗೆ ಈ ಬರ್ಬೇಕು ರೀ. ಈ ಅಂದರೆ ಫಸ್ಟಿಗೆ ಇದನ್ನು ಬರ್ತದೆ ರೀ, ಅಂದ್ರೆ ಈ ಒಂದನೇದು ಬರ್ತದೆ ಸ್ನೇಹಿತರೆ ಇಲ್ಲಿ. ಓಕೆ, ಒಂದನೇದು ಬರ್ತಂದ್ರೆ ಇಲ್ಲಿ ಬರೀಬೇಕು ರೀ. ನೆಕ್ಸ್ಟ್ ಒಂದನೇದು. ನೆಕ್ಸ್ಟ್ ಹೆಂಗೆ ಏನ್ರಿ ಆಯ್ ಇಲ್ಲಿ ಆಯ್ ಅದ್ರಿ, ಇಲ್ಲಿ ಆಯ್ ಅದ್ರಿ. ಫಸ್ಟಿಗೆ ಯಾವ್ದು ಬರ್ಬೇಕು ನಮ್ಗೆ ಆಯ್ ಬರ್ತದೆ, ಇಲ್ಲಿ ಆಯ್ ಅದ್ರಿ. ನೆಕ್ಸ್ಟ್ ಇಲ್ಲಿ ಆಯ್ ಅದ್ರಿ. ಫಸ್ಟಿಗೆ ಜಿ ಬರ್ತದೆ, ಆರ್ ಬರ್ತಾರೆ ಫಸ್ಟ್ ಡಿಕ್ಷನರಿಯಲ್ಲಿ ABCDಯಲ್ಲಿ ಫಸ್ಟ್ ಜಿನೇ ಬರ್ತಾರೆ. ಜಿ ಆದಮೇಲೆ ಆರ್ ಬರ್ತದಲ್ಲ ರೀ, ಅಂದ್ರೆ ಫಸ್ಟಿಗೆ ಇದು ಬರ್ತಾರೆ 5ನೇದು. ಓಕೆ, ಇದು ಬಂದರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ 5ನೇದು ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಲಾಸ್ಟ್ನೇದು ಯಾವ್ದು 3ನೇದು ಬರ್ತಾರೆ ಇಲ್ಲಿ. ಓಕೆ, 3ನೇದು ಇದನ್ನು ಬರ್ತದೆ. ಓಕೆ, ಅವೇಕೆ ಅಂದರೆ ನಿಘಂಟಿನ 5ನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂತ ಅನ್ನೋದು, 5ನೇ ಸ್ಥಾನದಲ್ಲಿ ಯಾವುದು ಬರ್ತದೆ ಅಂತಂದರೆ ಇದು 1ನೇ ಸ್ಥಾನ ರೀ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ ಸ್ನೇಹಿತರೆ, ಇದು 4ನೇ ಸ್ಥಾನ ಬರುತ್ತೆ, ಇದು 5ನೇ ಸ್ಥಾನ, ಇದು 6ನೇ ಸ್ಥಾನ. ಓಕೆ, ನಮಗೆ ಸರಿಯಾದ ಆನ್ಸರ್ ಯಾವುದಂದ್ರೆ ಇದು ಬರ್ಬೇಕಂದ್ರೆ Y2 ಅನ್ನೋದು ಬರ್ತದೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಯಾವ್ದು ರೀ Y2. ಓಕೆ, 4ನೇ ಸರಿಯಾದ ಉತ್ತರ ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ. ಕೊಟ್ಟಿರುವ ಅಕ್ಷರ ಸರಣಿಯಲ್ಲಿ ಖಾಲಿ ಜಾಗದಲ್ಲಿ ಅನುಕ್ರಮವಾಗಿ ಇರಿಸಿದಾಗ ಸರಣಿಯನ್ನು ಪೂರ್ಣಗೊಳಿಸುವ ಅಕ್ಷರಗಳನ್ನು ಗುಂಪನ್ನು ಆಯ್ಕೆ ಮಾಡಿ ಅಂತಂದ್ರೆ. ಓಕೆ, ಇಲ್ಲಿ ನೋಡ್ರಿ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಸ್ನೇಹಿತರೆ. FH G ಡ್ಯಾಶ್ FH ಡ್ಯಾಶ್ GF ಡ್ಯಾಶ್ HG ಡ್ಯಾಶ್ FH ಡ್ಯಾಶ್ G ಅಂತ ಕೊಟ್ಟಾನ್ರಿ. ಓಕೆ, ಟೋಟಲ್ ಎಷ್ಟು ಸಂಖ್ಯೆ ಇದಾವೆ ಎಣಿಸ್ರಿ ಈಗ. 1 2 3 4 5 6 7 8 9 10 11 12 13 14 15 16 17 18 ಅದಾರೆ. ಓಕೆ, 18 ಅಂದಲ್ಲಿ 3 ಭಾಗ ಮಾಡೋಣ. ಹಾಗಿದ್ರೆ 1 2 3 1 2 3 1 2 3 1 2 3 ನೆಕ್ಸ್ಟ್ 1 2 3. ಓಕೆ, ಇವು 3 ಆದವ್ರಿ ಈಗ. ಓಕೆ, ಇಲ್ಲಿ ನೋಡ್ರಿ ಇಲ್ಲಿ ನಡು ಏನು ಬರುತ್ತೆ ಅಂತ ಕಂಡು ಹಿಡಿಬೇಕು ಈಗ. ಓಕೆ, ನೆಕ್ಸ್ಟ್ ಎಫ್ ಆಗನೇ H ಬಂದು FGH ಅಂದ್ರೆ 3 ಒಂದೊಂದು ಸಂಖ್ಯೆ ಬಂದಾರೆ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ HFG. ಓಕೆ, ಇಷ್ಟು ಬಂದಾವ್ರಿ ಈಗ. ಅಂದ್ರೆ ನಡು ಇನ್ನೊಂದು ಸಂಖ್ಯೆ ಯಾವ್ದು ಬರಬೇಕು ನಮ್ಮದು ಅಂತಂದರೆ ಇಲ್ಲಿ ಯಾವ ಸಂಖ್ಯೆ ಇಲ್ಲಲ್ರಿ ಅದನ್ನು ಬರೀಬೇಕು ನಾವು. ಇಲ್ಲಿ ಯಾವುದು G ಸಂಖ್ಯೆ ಇಲ್ಲರಿ ಇಲ್ಲಿ. ಓಕೆ, ಇಲ್ಲಿ G ಅದ್ರಿ, ಇಲ್ಲಿ G ಇಲ್ಲ, G ಬರ್ದೇವ್ರಿ. ಅಂದ್ರೆ 3 ಸಂಖ್ಯೆ ಒಳಗೆ ಬರ್ಬೇಕಾರೆ ನಮ್ಮ ಆನ್ಸರಲ್ಲಿ FGH. ಓಕೆ, ಇದರಲ್ಲೇ ಆನ್ಸರ್ ಬರಬೇಕು. ಓಕೆ, ಇಲ್ಲಿ ನೋಡ್ರಿ ಎಫ್ ಬಂದಿದ್ದಾರೆ ಇಲ್ಲಿ, ಅಂದರೆ G ಇಲ್ಲಿ ಬಂದಿದ್ದಾರೆ. ನೆಕ್ಸ್ಟ್ ಏನು ಬಂದಿಲ್ಲ ರೀ H, ಅಂದರೆ H ಬಂದಿಲ್ಲ ಅಂದರೆ H ಬರೀರಿ ಇಲ್ಲಿ. ನೆಕ್ಸ್ಟ್ ನೋಡ್ರಿ ಇದು ಮುಗಿತ್ರಿ. ನೆಕ್ಸ್ಟ್ H ಅದರಲ್ಲಿ H ಅಂದರೆ H ಬಂದಿದ್ದಾರೆ ಇಲ್ಲಿ, Gನೂ ಬಂದಿದ್ದಾರೆ. ನೆಕ್ಸ್ಟ್ ಏನು ಬಂದಿಲ್ಲ ರೀ ಎಫ್ ಬಂದಿಲ್ಲ ಅಂದರೆ ಎಫ್ ಬರೆಯೋಣ. ಓಕೆ, ನೆಕ್ಸ್ಟ್ ನೋಡ್ರಿ ಎಫ್ ಅದರಿ, ಎಫ್ ಕೊಟ್ಟಾನ್ರಿ ಇಲ್ಲಿ. ನೆಕ್ಸ್ಟ್ Hನೂ ಬಂದದ್ರಿ. ನೆಕ್ಸ್ಟ್ ಏನು ಬಂದಿಲ್ಲ ರೀ G ಬಂದಿಲ್ಲ ರೀ, ಅಂದರೆ G ಬರೆಯೋಣ ಇಲ್ಲಿ, G ಬರೆಯೋಣ. ಓಕೆ, ಇದೇ ರೀತಿ ಇಲ್ಲಿ H ಬರೀಬೇಕ್ರಿ ಇಲ್ಲಿ ಎಫ್ ಬರ್ತದೆ ರೀ. ಓಕೆ, ನಮ್ಮ ಸರಿಯಾದ ಆನ್ಸರ್ ಯಾವ್ದು ಬರ್ಬೇಕ್ರಿ ಈಗ. ಸರಿಯಾದ ಆನ್ಸರ್ ಯಾವ್ದು ಬರುತ್ತೆ ನಾನು ನೋಡ್ರಿ GHF. ಓಕೆ, GHF ಎಲ್ಲಿ ಬಂದಿದೆ ನೋಡ್ರಿ ಅಂದರೆ GHF ಇಲ್ಲಿ ಬಂದಿದೆ ನೋಡ್ರಿ. GHF ಸರಿಯಾದ ಆನ್ಸರ್ ನಮ್ದು 4ನೇದು ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ 4ನೇದು ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನ್ರಿ. ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತಂದ್ರೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಅಂದಂಗೆ ಸ್ನೇಹಿತರೆ. ಓಕೆ, 4 25 121 ಡ್ಯಾಶ್ 529 ನೆಕ್ಸ್ಟ್ 961. ಓಕೆ, ಇಷ್ಟನ್ನು ಕೊಟ್ಟಿದ್ದಾನೆ. ಓಕೆ, ಇದು ನೋಡ್ರಿ ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ ಸ್ನೇಹಿತರೆ ನಮಗೆ. ಇದು 2ರ ಸ್ಕ್ವೇರ್ ಅಂತೇಳಿ, ಇದು 5ರ ಸ್ಕ್ವೇರ್ ಅಂತ ಗೊತ್ತಾಗುತ್ತೆ ರೀ, ಇದು 11ರ ಸ್ಕ್ವೇರ್ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಗ್ಯಾಪ್ ಅದ್ರಿ ಇಲ್ಲಿ. ನೆಕ್ಸ್ಟ್ ನೋಡ್ರಿ 529 ಇದು 23 ಸ್ಕ್ವೇರ್ ಆಗುತ್ತೆ ರೀ, ಇದು 31ರ ಸ್ಕ್ವೇರ್ ಆಗುತ್ತೆ ರೀ. ಓಕೆ, 31 961 ಆಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ರಿ 2 ಅವಿಭಾಜ್ಯ ಸಂಖ್ಯೆ ರೀ, 3 ಒಂದು ಅವಿಭಾಜ್ಯ ಸಂಖ್ಯೆ, 5 ಒಂದು ಅವಿಭಾಜ್ಯ ಸಂಖ್ಯೆ ರೀ, 7 ಅವಿಭಾಜ್ಯ ಸಂಖ್ಯೆ ರೀ, 11 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ, 17 ಅವಿಭಾಜ್ಯ ಸಂಖ್ಯೆ, 19 ಅವಿಭಾಜ್ಯ ಸಂಖ್ಯೆ, 23 ಅವಿಭಾಜ್ಯ ಸಂಖ್ಯೆ.
ನೆಕ್ಸ್ಟ್ 29 ಅನ್ನೋದು ಅವಿಭಾಜ್ಯ ಸಂಖ್ಯೆ, 31 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಓಕೆ, ಇಲ್ಲಿ ನೋಡಿರಿ ಸ್ನೇಹಿತರೆ ಅವ ಏನು ಕೊಟ್ಟಿದ್ದಾನೆ ರೀ, 2ರ ಅವಿಭಾಜ್ಯ ಸಂಖ್ಯೆಯನ್ನು ಕೊಟ್ಟಿದ್ದಾನೆ ರೀ. ನಾವು ಈ 3 ಒಂದು ಗ್ಯಾಪ್ ಮಾಡಿದಾನೆ ರೀ ಇಲ್ಲಿ. ಓಕೆ, ಇಲ್ಲಿ ಒಂದು ಗ್ಯಾಪ್ ಮಾಡಿದಾನೆ ಸಂಖ್ಯೆ ಸ್ನೇಹಿತರೆ. ಓಕೆ, ಇಲ್ಲಿ ಗ್ಯಾಪ್ ಕೊಟ್ಟಿಲ್ಲ ರೀ, 5ರದ ಕೊಟ್ಟಾನೆ ರೀ, ಮತ್ತು 7ರದ ಗ್ಯಾಪ್ ಮಾಡ್ಯಾನ ರೀ. ಓಕೆ, ಇಲ್ಲಿ ಇದೊಂದು ಗ್ಯಾಪ್ ಮಾಡಿದಾನೆ. ನೆಕ್ಸ್ಟ್ 11ರದ ಕೊಟ್ಟಾನೆ ರೀ, ಮತ್ತೆ ಒಂದು ಗ್ಯಾಪ್ ಮಾಡಿದಾನೆ ರೀ, ಇಲ್ಲಿ ಮತ್ತೊಂದು ಗ್ಯಾಪ್ ಮಾಡಿದಾನೆ ಸ್ನೇಹಿತರೆ. ಓಕೆ, ಇದು 13 ಗ್ಯಾಪ್ ಮಾಡಿ 17ರದ ಕೊಟ್ಟಾನೆ ರೀ. 17 ಅಂದ್ರೆ 17 ಸ್ಕ್ವೇರ್ ಅಂದ್ರೆ 289 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ 19 ಗ್ಯಾಪ್ ಮಾಡಿದಾನೆ ರೀ. ನೆಕ್ಸ್ಟ್ 19 ಗ್ಯಾಪ್ ಮಾಡಿ ಎಷ್ಟು ಕೊಟ್ಟಾನೆ ರೀ, ಇಲ್ಲಿ 23 ಕೊಟ್ಟಾನೆ ರೀ. 23 ಕೊಟ್ಟಾನೆ ರೀ, 23 529 ಆಗುತ್ತೆ ರೀ. ನೆಕ್ಸ್ಟ್ 29 ಗ್ಯಾಪ್ ಮಾಡ್ಯಾನ ರೀ, ಮತ್ತು 29 ಗ್ಯಾಪ್ ಮಾಡ್ಯಾನ ರೀ. ನೆಕ್ಸ್ಟ್ 31 ಕೊಟ್ಟಾನೆ ರೀ. ಓಕೆ, ಒಂದು ಗ್ಯಾಪ್ ಮಾಡಿ ಒಂದೊಂದು ಅವಿಭಾಜ್ಯ ಸಂಖ್ಯೆನ ಸ್ಕ್ವೇರ್ ಮಾಡಿ ಕೊಟ್ಟಿದ್ದಾನೆ ರೀ. ಓಕೆ, ನಮ್ಮ ಸರಿಯಾದ ಆನ್ಸರ್ ಎಷ್ಟಂದ್ರೆ 289 ಬರ್ಬೇಕು ರೀ. ಓಕೆ, ಸರಿಯಾದ ಆನ್ಸರ್ 289 ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. 4ನೇ ಆನ್ಸರ, 4ನೇ ಸರಿಯಾದ ಉತ್ತರ 289. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಿದ್ರೆ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾನ್ರಿ, ಇಲ್ಲೇ ಮಾಡಿಬಿಡ್ತೀನಿ ನೋಡಿರಿ. ಇದನ್ನು ಈಜಿ ಸ್ನೇಹಿತರೆ. ಎ ಯಾಗನೇ ಸಿ ಕೊಟ್ಟಾನ್ರಿ, ಒಂದು ಗ್ಯಾಪ್ ಮಾಡಿದಾನೆ, ಬಿ ಗ್ಯಾಪ್ ಮಾಡಿದಾನೆ, ಸಿ ಕೊಟ್ಟಾನ್ರಿ. ನಾವು ಡಿ ಗ್ಯಾಪ್ ಮಾಡಿ ಇ ಬರೆಯೋಣ. ಓಕೆ, ಇ ಮಾಡೋಣ. ನೆಕ್ಸ್ಟ್ ಇ ಯಾಗನೇ ಗ್ಯಾಪ್ ಮಾಡಿ ಜಿ ಕೊಟ್ಟಾನ್ರಿ, ಎಚ್ ಗ್ಯಾಪ್ ಮಾಡಿ ಐ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿರಿ ಓ ಆಗನೇ ಪಿ ಗ್ಯಾಪ್ ಮಾಡ್ಯಾನ್ರಿ, ಕ್ಯೂ ಕೊಟ್ಟಾನ್ರಿ. ನೆಕ್ಸ್ಟ್ ಕ್ಯೂ ಆಗನೇ ಆರ್ ಗ್ಯಾಪ್ ಮಾಡಿ ಎಸ್ ಅನ್ನು ಕೊಡಬೇಕು, ಇ ಎಸ್ ಬತ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ ಎಸ್ ಆಗನೇ ಒಂದು ಟಿ ಗ್ಯಾಪ್ ಮಾಡ್ಯಾನ್ರಿ, ಯು ಕೊಟ್ಟಾನ್ರಿ. ಯು ಆಗನೇ ಪಿ ಗ್ಯಾಪ್ ಮಾಡಿ ಡಬ್ಲು ಕೊಡ್ಬೇಕ್ರಿ. ಓಕೆ, ಡಬ್ಲು ಬಂತಂದ್ರೆ ಯಾವುದಾದ್ರೂ ಇ ಎಸ್ ಡಬ್ಲು ಅಂದ್ರೆ 1ನೇ ಸರಿಯಾದ ಉತ್ತರ ಆಗುತ್ತೆ ರೀ. ಸರಿಯಾದ ಆನ್ಸರ 1ನೇದು ಆಗುತ್ತೆ ಸ್ನೇಹಿತರೆ. ಓಕೆ, 1ನೇ ಸರಿಯಾದ ಉತ್ತರ ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ. ಓಕೆ, ನೋಡ್ರಿ ನೆಕ್ಸ್ಟ್ ಕ್ವಶನ್ ಅಂದರೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೇಳಿದೆ ನೋಡ್ರಿ. ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ GUM ಅನ್ನು 49, 44, 1, 169 ಎಂದು ಸಂಕೇತ ಮಾಡಲಾಗಿದೆ. ಆ ಭಾಷೆಯಲ್ಲಿರುವಂತೆ WAX ಅನ್ನು ಹೇಗೆ ಸಂಕೇತವಾಗುತ್ತದೆ ಅಂತ ಕೇಳಿದಾನೆ. ಓಕೆ, ನೆಕ್ಸ್ಟ್ ನೋಡ್ರಿ GUM ಎಷ್ಟು ಕೊಟ್ಟಾನ್ರಿ, 49, 44, 1, 169 ಈ ಥರ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ ನೋಡ್ರಿ WAX. ಓಕೆ, ಜಿ ಅಂದರೆ ಎಷ್ಟನೇ ಅಕ್ಷರ ರೀ, ABCDಯಲ್ಲಿ ಜಿ ಅಂದರೆ 7ನೇ ಅಕ್ಷರ ಆಗುತ್ತೆ ರೀ. ಯು ಅಂದ್ರೆ 21ನೇ ಅಕ್ಷರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಎಮ್ ಅನ್ನೋದು ಎಷ್ಟು 13ನೇ ಅಕ್ಷರ ಆಗುತ್ತೆ ರೀ. ಓಕೆ, ಇಲ್ಲಿ ನೋಡ್ರಿ 7ರ ಸ್ಕ್ವೇರ್ ಎಷ್ಟು ರೀ, 49 ಕೊಟ್ಟಾನೆ ರೀ. ನೆಕ್ಸ್ಟ್ 21ರ ಸ್ಕ್ವೇರ 441 ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ 13 ಸ್ಕ್ವೇರ್ ಎಷ್ಟು ಕೊಟ್ಟಾನೆ ರೀ, 169 ಕೊಟ್ಟಿದ್ದಾನೆ ರೀ. ಓಕೆ, ನೆಕ್ಸ್ಟ್ ಡಬ್ಲ್ಯೂ ಅಂದ್ರೆ ಎಷ್ಟು ರೀ, 23 ಆಗುತ್ತೆ ರೀ. ನಾವು ಸ್ಕ್ವೇರ್ ಮಾಡೋಣ. ನೆಕ್ಸ್ಟ್ 1ರ ಸ್ಕ್ವೇರ್ ಮಾಡೋಣ. ಎಕ್ಸ್ ಅಂದರೆ 24ರ ಸ್ಕ್ವೇರ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ 23 529 ಆಗುತ್ತೆ ರೀ. 1 1 ಆಗುತ್ತೆ ರೀ. ನೆಕ್ಸ್ಟ್ 24 576 ಆಗುತ್ತೆ ರೀ. ಓಕೆ, ಎಷ್ಟು ಬರ್ಬೇಕು ರೀ, 529 1 576 ಬರ್ಬೇಕು ರೀ. ಓಕೆ, ಇಲ್ಲಿ ಕೊಟ್ಟಾರ ನೋಡ್ರಿ 529 1 576. ಓಕೆ, ಸರಿಯಾದ ಆನ್ಸರ್ ನಮ್ಗೆ 2ನೇ ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ನಮಗೆ ಇದನ್ನು ಬರಬೇಕು ರೀ. ಓಕೆ, ಸರಿಯಾದ ಆನ್ಸರ 2ನೇದು ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ್ 2ನೇದು ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ. ಓಕೆ, ಇಲ್ಲಿ ನೋಡ್ರಿ ಸರ್ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ರೀ, ವರ್ಗಮೂಲ ಮೇಲೆ ಕೇಳಿದಾನೆ ರೀ. ಮತ್ತು 1ನೇ ಸಂಖ್ಯೆ 2ನೇ ಸಂಖ್ಯೆ ಸಂಬಂಧ ಥರ 3ನೇ ಸಂಖ್ಯೆ 4ನೇ ಸಂಖ್ಯೆ ಸಂಬಂಧ ಇರ್ತದೆ ಅಂತ ಕೊಟ್ಟಿದ್ದಾನೆ ರೀ. ಓಕೆ, ನೆಕ್ಸ್ಟ್ ನೋಡಿರಿ ಇದು ಸಂಬಂಧ ಅದ, ಇದಕ್ಕೆ ಇದು ಸಂಬಂಧ ಇರ್ತದೆ ರೀ. 2809 ವರ್ಗಮೂಲ ಹೆಂಗೆ ಕಂಡುಹಿಡಿಬೇಕಂತಂದರೆ ನಿಮ್ಗೆ ಹೇಳಿದ್ದೀನಿ ರೀ ಆಲ್ರೆಡಿ ಒಂದು ಚಾಪ್ಟರ್ ವೈಸ್ ಮಾಡಿದ್ದೀನಿ ರೀ ಸ್ನೇಹಿತರೆ, ಹೋಗಿ ನೋಡಿ ಸ್ವಲ್ಪ. ಇವೆರಡನ್ನ ಹೊಡ್ಕೋಬೇಕು ರೀ 2. ನೆಕ್ಸ್ಟ್ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತಿರಲ್ರಿ, ಇಲ್ಲಿ ಅಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು ರೀ. 5 5ಲೆ 25. ಓಕೆ, 4ರಲ್ಲಿ ಮಾಡಿದ್ರೆ 4 4ಲೆ 16 ಆಗ್ತೈತೆ ರೀ. ಚಿಕ್ಕದಾಗ್ತಿತ್ತು. 5 5ಲಿ 25 ಕರೆಕ್ಟ್ ಆಗಿದೆ. ನೆಕ್ಸ್ಟ್ 8ರಲ್ಲಿ 5 ಅದರ 3 0. ನೆಕ್ಸ್ಟ್ 0 9 2 ಒಮ್ಮೆಗೆ ಇಳಿಸ್ಕೋಬೇಕು. ಓಕೆ, 5ಕ್ಕೆ 5 ಕೂಡಿಸಿದ್ರೆ 10 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಎಷ್ಟರಲ್ಲೇ ಗುಣಿಸ್ತೀವಲ್ಲ ರೀ, ಇಲ್ಲಿ ಅಷ್ಟರಲ್ಲೇ ಗುಣಿಸ್ಬೇಕು ರೀ. 3 3ಲೆ 9 3 10ಲೆ 30. ಓಕೆ, 0 3 3ಲೆ 9 ಆಗುತ್ತೆ. ನೆಕ್ಸ್ಟ್ 0 ಆಯ್ತು ರೀ. ಓಕೆ, ಸರಿಯಾದ ಆನ್ಸರ್ ಎಷ್ಟು ಬಂದ್ರಿ, 53. ಅದನ್ನೇ ಕೊಟ್ಟಿದ್ದಾನೆ ಸ್ನೇಹಿತರೆ ಇಲ್ಲಿ 53 ಅಂದರೆ 53 ಸ್ಕ್ವೇರ್ ಮಾಡಿದಾಗ 2809 ಆಗುತ್ತೆ ರೀ. ಓಕೆ, ಸ್ಕ್ವೇರ್ ಮಾಡೋದು ನಿಮ್ಗೆ ಹೇಳಿದ್ದೀನಿ ರೀ ನಾನು. 53 ಸ್ಕ್ವೇರ್ ಯಾವ ರೀತಿ ಮಾಡೋದು ಅಂತಂದರೆ 5 5ಲಿ 25 3 3ಲೆ 9 ಅಂದ್ರೆ 0 9 ಇಟ್ಕೋಬೇಕು ರೀ ನಾವು. ನೆಕ್ಸ್ಟ್ 5 3ಲೆ 15 15 2ಲೆ 30 30ಅನ್ನು ಪ್ಲಸ್ ಮಾಡಿದಾಗ 9 0 5 3 8 2ಕ್ಕೆ 2 ಅಂದರೆ 2809 ಐತೆ ರೀ. ಅದನ್ನೇ ನಾವು ಕೊಟ್ಟಿದ್ದಾನೆ ಸ್ನೇಹಿತರೆ ಇಲ್ಲಿ 2809 ಕೊಟ್ಟಿದ್ದಾನೆ ನೋಡ್ರಿ ಇಲ್ಲಿ. ಓಕೆ, ಇದನ್ನು ಬೇಡ ಸ್ನೇಹಿತರೆ ನಮ್ಗೆ. ಓಕೆ,
ಇಷ್ಟು ಮಾಡಿದ್ರೆ ಸಾಕು, ಇದು 9 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ 1024 ವರ್ಗಮೂಲ ಯಾವ ರೀತಿ ಕಂಡು ಹಿಡಿಬೇಕಂತಂದರೆ 2 2 ಹೊಡ್ಕೋಬೇಕ್ರಿ. ನೆಕ್ಸ್ಟ್ 3 3 9 ಆಗುತ್ತೆ ಸ್ನೇಹಿತರೆ. 10 9 1 0 ಆಗುತ್ತೆ ರೀ. ನೆಕ್ಸ್ಟ್ 24 2 ಉಳಿಸ್ಕೋತೀವಿ ರೀ. ಈ 3 ಇಲ್ಲಿ ತನಕ ಕೂಡಿಸ್ಬೇಕ್ರಿ, 6 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತೀವಲ್ಲ ನಾವು ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕ್ರಿ. 62 2 124 ಐತ್ರಿ. ನೆಕ್ಸ್ಟ್ 0. ಓಕೆ, ಎಷ್ಟು ಬರ್ತೀರಿ ಆನ್ಸರ್ ನಮಗೆ 32. 32 ವರ್ಗ ಎಷ್ಟಂದರೆ 1024 ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ಅಷ್ಟೇ 32 ಆಗುತ್ತೆ ಸಂತ. ಈಗ ಸರಿಯಾದ ಆನ್ಸರ್ ಎಷ್ಟು 32 ಬರ್ಬೇಕ್ರಿ. 4ನೇ ಸರಿಯಾದ ಉತ್ತರ ಸ್ನೇಹಿತರೆ 32 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ ಈಗ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ. ಇಲ್ಲಿ ಕ್ವಶನ್ನಾಗ ಕೊಟ್ಟಿದ್ದ ನೋಡ್ರಿ. ಫಸ್ಟ್ KLMNOPQ ಎಂಬ 7 ಸ್ನೇಹಿತರು ಸರಳ ರೇಖೆಯಲ್ಲಿ ಕುಳಿತಿದ್ದಾರೆ. ಕೇವಲ ಕ್ಯೂ ಮಾತ್ರ ಪಿ ಮತ್ತು ಎಲ್ ನಡುವೆ ಅದ ಅಂತಾರೆ. ಓಕೆ, ಪಿ ಮತ್ತು ಒಟ್ಟು 7 ಜನ ಅದಾರೆ. 7 ಜನ ಅದಾರ ಅಂದ್ರೆ 7 ಜನ ಹಾಕೊಂಡು ಸ್ನೇಹಿತರೆ ಆಗಿದ್ರೆ ನಾವು ಈಗ 1 2 2 3 4 5 6 7 ಜನ. 7 ಜನ ಆದ್ರಲ್ರಿ. ಈಗ ಅವೇನಂದ್ರೆ ಕ್ಯೂ ಮಾತ್ರ ಪಿ ಮತ್ತು ಎಲ್ ನಡುವುದಂತ್ರಿ. ಪಿ ಮತ್ತು ಎಲ್ ನಡುವೆ ಇರ್ತಾರೆ. ಪಿ ಮತ್ತು ಎಲ್ ನಡುವ ಕ್ಯೂ ಅದಾನಂದ್ರೆ. ಓಕೆ, ಪಿ ಮತ್ತು ಎಲ್ ಕ್ಯೂ ಅದಾನ. ಎಲ್ ಇಲ್ಲಿ ಬರ್ಬೋದು, ಪಿ ಇಲ್ಲಿ ಬರ್ಬೋದು, ಈ ರೀತಿಯೂ ಬರ್ಬೋದು. ಓಕೆ, ಒಟ್ಟು ಸೆಂಟ್ರ್ ಅದಾನ್ರಿ. ಓಕೆ, ಕೆ ನಡುವೆ ಬಲತುದಿಯಿಂದ ಎರಡನೇ ಅವನು ಕೆ ಅದ ನೋಡ್ರಿ. ನಡುವೆ ಬಲತುದಿಯಿಂದ ಎರಡನೇ ಅದು ನಡುವು ಅಂದರೆ ಇಲ್ಲಿ ಬರ್ತಾನ್ರಿ. ನಡುವ ಬಲತುದಿಯಿಂದ ಎರಡನೇ ಅಂದರೆ ಕೆ ಇಲ್ಲಿ ಬರ್ತಾನ್ರಿ. ಇವನ ಜಾಗ ಫಿಕ್ಸ್ ಆಯ್ತು ರೀ ಈಗ. ಓಕೆ, ಇವನ ಜಾಗ ಫಿಕ್ಸ್ ಆಯ್ತು ರೀ ಈಗ. ನೆಕ್ಸ್ಟ್ ನೋಡ್ರಿ, ಇಬ್ಬರು ಸ್ನೇಹಿತರು ಎಮ್ ಮತ್ತು ಓ ನಡುವೆ ಕೂತಿದ್ದಾರೆ. ಇಬ್ಬರು ಸ್ನೇಹಿತರು ಎಮ್ ನಡುವೆ ಕೂತಿದ್ದಾರೆ ಅಂತಂದ್ರೆ. ಓಕೆ, ಇಬ್ಬರು ಸ್ನೇಹಿತರು ಎಮ್ ಮತ್ತು ಓ ನಡುವೆ ಕುಳಿತಿದ್ದಾರೆ ಅಂದ್ರೆ ಎಮ್ ಮತ್ತು ಓ ನಡುವೆ ಇಬ್ಬರು ಸ್ನೇಹಿತರು ಕುಳ್ತಾರ ಅಂತ ಓಕೆ, ಎಲ್ಲಿ ಕೂತಾರ ಗೊತ್ತಿಲ್ಲ, ಅವ್ರನ್ನು ಇನ್ನೂ ಗೊತ್ತಿಲ್ಲ ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಪಿ ಎಡತುದಿಯಿಂದ ಮೂರನೇಯವನು ಹತ್ರಿ. ಪಿ ಎಡತುದಿಯಿಂದ ಮೂರನೇವನು ಅಂದ್ರೆ 1 2 3 ಇಲ್ಲಿ ಬರ್ತಾನೆ ರೀ. ಪಿ ಇಲ್ಲಿ ಬಂದ ಸ್ನೇಹಿತರೆ. ಓಕೆ, ಪಿ ಇಲ್ಲಿ ಬಂದಾರಿ ಈಗ. ಓಕೆ, ಅವೇನು ಕೊಟ್ಟ ಇಲ್ಲಿ ಕೊಟ್ಟ ನೋಡ್ರಿ. ಪಿ ಕ್ಯೂ ಎಲ್ ಅಂದರೆ ಪಿ ಕ್ಯೂ ಎಲ್ ಇಲ್ಲಿ ಬರಲ್ಲ ಸ್ನೇಹಿತರೆ, ಇಲ್ಲಿ ಬರ್ತಾನೆ ರೀ ಕ್ಯೂ. ಓಕೆ, ಪಿ ಇಲ್ಲಿ ಕೊಟ್ಟನಂದ್ರೆ ಕ್ಯೂ ಎಲ್ ಇಲ್ಲಿ ಈ ರೀತಿ ಬಂದಾರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಮುಗಿತ್ರಿ. ಇದ್ರ ಮುಗಿತ್ರಿ ಈಗ. ನೆಕ್ಸ್ಟ್ ಏನು ಕೊಟ್ಟಾನ್ರಿ, ಓ ತಕ್ಷಣದ ಎಡಭಾಗದಲ್ಲಿದೆ. ಪಿ ಎಡತುದಿಯಿಂದ ಮೂರನೇ ಅವನು ಮತ್ತು ಓನ ತಕ್ಷಣದ ಎಡಭಾಗದಲ್ಲಿದೆ ಅಂತಾರೆ. ಓಕೆ, ಓನ ತಕ್ಷಣ ಎಡಭಾಗದಲ್ಲಿ ಅಂತಂದ್ರೆ ಓ ಇಲ್ಲಿ ಬಂದನಂತಂದ್ರೆ ತಕ್ಷಣ ಎಡಭಾಗ ಪಿ ಅದನ್ನಲ್ರಿ, ಅಂದ್ರೆ ಇದು ಕರೆಕ್ಟ್ ಆಯ್ತು ರೀ ಈಗ. ಓಕೆ, ನೆಕ್ಸ್ಟ್ ನೋಡಿ ಓ ಎಮ್ ಕೊಟ್ಟ ನೋಡ್ರಿ. ಓ ಮತ್ತು ಎಮ್ ಕೊಟ್ಟ ನೋಡ್ರಿ. ಓ ನೋಡು ಎಮ್ ನೋಡು ಇಬ್ಬರು ಸ್ಥಾನ ಅದಾರ ಅಂತಂದರೆ ಓ ನೋಡು ಇಲ್ಲೊಬ್ಬರು ಬರಬೇಕು, ಇಲ್ಲೊಬ್ಬರು ಬರಬೇಕು, ಇಲ್ಲಿ ಎಮ್ ಬರಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಕೆ ಎಂಬುದು ಓನ ಪಕ್ಕದಲ್ಲಿ ಕುಳಿತಿಲ್ಲ. ಕೆ ಓನ ಪಕ್ಕದಲ್ಲಿ ಕುಳಿತಿಲ್ಲ ಅಂದರೆ ಇಲ್ಲಿ ಯಾರು ಬರ್ಬೇಕು ಅಂದರೆ ಇನ್ನೊಬ್ರು ಯಾರು ಉಳಿದಾರ ಅಂತ ನೋಡಿಸಂದ್ರೆ ಕೆ ಎಲ್ ಎಮ್ ಎನ್ ಬರ್ಬೇಕ್ರಿ ಇಲ್ಲಿ ಆಗ್ತದೆ. ಓಕೆ, ಎನ್ ಬರ್ಬೇಕ್ರಿ ಇಲ್ಲಿ. ಹಾಗಿದ್ರೆ ಎನ್ ಒಬ್ಬನೇ ಉಳಿತಾನಲ್ರಿ ಲಾಸ್ಟ್ ಅವನೇ ಬಂದಾರ ಈಗ. ಓಕೆ, ಮುಗಿತ್ರಿ ಎಲ್ಲರದು. ಓಕೆ, ಇವಾಗ ನೋಡ್ರಿ ಕ್ವಶನ್ ಏನು ಕೇಳಿದೆ ನೋಡ್ರಿ. ಹಾಗಾದರೆ ಬಲತುದಿಯಿಂದ ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದ್ರೆ ಬಲ ಅಂದರೆ ಈ ಕಡೆ. ಓಕೆ, ಇದು ಬಲ ರೀ, ಇದು ಎಡ. ಬಲತುದಿಯಿಂದ ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ ಇಲ್ಲಿ ನೋಡ್ರಿ, ಇದು 1 2 3 ಯಾರು ಬಂದರೆ ಮೂರನೇ ಸ್ಥಾನದಲ್ಲಿ ಎನ್ ಅದಾನ್ರಿ. ಓಕೆ, ನಮ್ಮ ಸರಿಯಾದ ಆನ್ಸರ್ ಯಾವುದಂದ್ರೆ ಎನ್ ಸ್ನೇಹಿತರೆ. ಎನ್ ಅಂದರೆ ಮೂರನೇ ಸ್ನೇಹಿತರೆ. ಸರಿಯಾದ ಆನ್ಸರ 3ನೇದು ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ 3ನೇದು ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ನೇಹಿತರೆ, ಏನು ಕೊಟ್ಟ ನೋಡ್ರಿ. ಈ ಕೆಳಗಿನ ಯಾವ ವಿಟಮಿನ್ಗಳ ಕೊರತೆಯು ಪೆಲಾಗ್ರಾ ರೋಗಕ್ಕೆ ಕಾರಣವಾಗುತ್ತದೆ ಅನ್ನಂದ್ರೆ. ಓಕೆ, B1 B5 B3 B2. ಓಕೆ, ನಮಗೆ ಸರಿಯಾದ ಆನ್ಸರ್ ಯಾವುದಂದ್ರೆ B3 ಬರುತ್ತೆ ಸ್ನೇಹಿತರೆ. ಓಕೆ, ಪೆಲಾಗ್ರಾ ರೋಗಕ್ಕೆ ಯಾವುದು ಕಾರಣ ಅಂತಂದರೆ B3 ಬರುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ B3 ರೀ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇಲ್ಲಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾನ್ರಿ, 1905ರಲ್ಲಿ ಈ ಕೆಳಗಿನ ಬ್ರಿಟಿಷ್ ವೈಸರಾಯಿಗಳಲ್ಲಿ ಯಾರು ಬಂಗಾಳವನ್ನು ವಿಭಜಿಸಿದರು ಅಂದ್ರಿ. ಓಕೆ, ಬಂಗಾಳವನ್ನು 1905ರಲ್ಲಿ ಯಾರು
ಅವಾಗಿನ ವಯಸ್ಸರ ಇದ್ದವರು ಯಾರು ಅಂತಂದರೆ ಲಾರ್ಡ್ ಕರ್ಜನ್ ಸ್ನೇಹಿತರೆ. ಓಕೆ, 1905ರಲ್ಲಿ ಯಾರಿದ್ರು ಅಂತಂದರೆ ಲಾರ್ಡ್ ಕರ್ಜನ್ ಅವರು ಇರ್ತಾರೆ. ಸರಿಯಾದ ಆನ್ಸರ ಲಾರ್ಡ್ ಕರ್ಜನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇಂಡಿಯನ್ ಸೂಪರ್ ಲೀಗ್ ISL ಯಾರು ಚಾಂಪಿಯನ್ ಆಗಿದ್ದಾರೆ ಅಂತ ಕೇಳಿ. ಓಕೆ, ಅಂದರೆ ಇಂಡಿಯನ್ ಸೂಪರ್ ಲೀಗ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಚಾಂಪಿಯನ್ಶಿಪ್ ಆಗಿದೆ ಅಂತ ಯಾವುದು ಇದಕ್ಕೆ ಸಂಬಂಧಪಡ್ತದೆ ಅಂತಂದರೆ ಫುಟ್ಬಾಲ್ ಸಂಬಂಧಪಡ್ತದೆ ಅಂದರೆ ಇಂಡಿಯನ್ ಸೂಪರ್ ಲೀಗ್ ಅನ್ನೋದು ಫುಟ್ಬಾಲ್ಗೆ ಸಂಬಂಧಪಡ್ತದೆ. ಓಕೆ, ಇಂಡಿಯನ್ ಸೂಪರ್ ಲೀಗ್ ಅನ್ನೋದು ಫುಟ್ಬಾಲ್ಗೆ ಸಂಬಂಧಪಡ್ತದೆ ಅಂದರೆ ಇದ್ರ ಸರಿಯಾದ ಆನ್ಸರ್ ಯಾವುದಂದ್ರೆ ಫುಟ್ಬಾಲ್ ಆಗಿರುತ್ತೆ. ಓಕೆ, ಸರಿಯಾದ ಆನ್ಸರ 4ನೇದು ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ನ ತೊಗೊಂಡಿದ್ದೇನೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಸ್ತಂದ್ರೆ ಬಾಜೂರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಓಕೆ, ಇಷ್ಟೊತ್ತು ಬಿಡಿಸಿದ್ದನ್ನು ಇದನ್ನು PDF ಫೈಲ್ ಬೇಕಂದರೆ ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದೆ ನೋಡಿರಿ. ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದೆ ರೀ, ಅಲ್ಲಿ ಜಾಯ್ನ್ ಆಗ್ಬೋದು. ಅದರ PDF ಫೈಲ್ನ ಅಲ್ಲಿ ಹಾಕಿರ್ತೀನಿ ರೀ. ಓಕೆ, ಇದರ PDF ಫೈಲ್ನ ನಾನು ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ರೀ, ಅಲ್ಲಿ ಇದ್ರ PDF ಫೈಲ್ ಹಾಕಿರ್ತೀನಿ ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂದರೆ ಡೈಲಿ SSC MTS ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.